ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆ ಗುರುಪ್ರಸಾದ್ ಭಟ್ ಅವರಿದ್ದಾರೆ. ಇವರು ಕಳಸದವರು, ಟೆಲಿಕಾಂ ಇಂಜಿನಿಯರಿಂಗ್ನಲ್ಲಿ ಪದವೀಧರ. ಮುಂಬಯಿಯಲ್ಲಿ ವೃತ್ತಿ ಆರಂಭಿಸಿ ಅನೇಕ MNCಗಳಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದವರು. ಅನೇಕ ದೇಶಗಳಲ್ಲಿ ಕೆಲಸ ಮಾಡಿ ಸ್ವಯಂ ನಿವೃತ್ತರಾಗಿ ಉಡುಪಿಯಲ್ಲಿ ನೆಲೆಸಿದ್ದಾರೆ. ಈಗ ಸಂಪೂರ್ಣವಾಗಿ ಬರಹಗಾರರು. ಶಿವಾಜಿ ಬಗ್ಗೆ ಸಂಶೋಧನೆ ಮತ್ತು ಚರಿತ್ರೆ ಇವರ ವಿಶೇಷ ಅಭಿರುಚಿ. ಶಿವಾಜಿ ಬಗ್ಗೆ 3 ಗ್ರಂಥಗಳನ್ನು ಬರೆದಿದ್ದಾರೆ. ಛತ್ರಪತಿ ನಾ ಕಂಡಂತೆ ಶಿವಾಜಿ, ರಣಧುರಂಧರ, ಛತ್ರಪತಿ ಶಿವಾಜಿ ಮಹಾರಾಜರ 10 ನಿರ್ಣಾಯಕ ಯುದ್ಧಗಳು ಮತ್ತು ಕೊನೆಯ ಯುದ್ಧ, ಛತ್ರಪತಿ ಶಿವಾಜಿ ಕಲ್ಪಿತ ಕಥೆಗಳ ಅನಾವರಣ, ಪುರಾವೆಗಳ ದರ್ಪಣ. ಇವರು ಸಂಸ್ಕೃತ ಭಾರತಿ ಪ್ರತಿಷ್ಠಾನದ ಟ್ರಸ್ಟಿ. ವಿಪ್ರನುಡಿ ಮತ್ತು ಕೆಲವು ಪತ್ರಿಕೆಗಳಲ್ಲಿ ಶಿವಾಜಿ ಬಗ್ಗೆ ಧಾರಾವಾಹಿ ಲೇಖನಗಳನ್ನು ಬರೆಯುತ್ತಿದ್ದಾರೆ. ಇನ್ನೂ ಇವರ 3 ಗ್ರಂಥಗಳು ಬರಲಿವೆ. ಶಿವಾಜಿ ಬಗ್ಗೆ ಇವರನ್ನು ಮಾತನಾಡಿಸೋಣ. ನಮಸ್ಕಾರ ಗುರುಪ್ರಸಾದ್ ಭಟ್ ಅವರೇ. ನಮಸ್ಕಾರ. ನೀವು ಶಿವಾಜಿ ಬಗ್ಗೆ 3 ಪುಸ್ತಕಗಳನ್ನು ಬರೆದಿದ್ದೀರಾ. ಒಂದೇ ವಿಚಾರವಾಗಿ 3 ಪುಸ್ತಕಗಳನ್ನು ಬರೀಲಿಕ್ಕೆ ನಿಮ್ಮನ್ನು ಪ್ರೇರೇಪಿಸಿದ್ದು ಏನು? ಈಗ ಈ ವಿಷಯವಾಗಿ ಶಿವಾಜಿಯ ಮೇಲಿನ ನನ್ನ ಒಂದು ಆಸಕ್ತಿ ಬೆಳೀಲಿಕ್ಕೆ ಮುಖ್ಯವಾದ ಕಾರಣ ನನ್ನ ತಾಯಿ ಅಂತ ಹೇಳ್ಬೋದು. ಏಕೆಂದರೆ ನಾನು ಮಿಡ್ಲ್ ಸ್ಕೂಲ್ ಇದ್ದಾಗ 5 ಅಥವಾ 6ನೇ ತರಗತಿ ಇರಬೇಕಾದ್ರೆ ನಮ್ಮ ಕಳಸ ಊರಿನಲ್ಲಿ ಶಕ್ತಿ ಗಣಪತಿ ಮಂಡಳಿ ಅವರು ಒಂದು ಆಟೋಟ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಗಾಯನ ಸ್ಪರ್ಧೆ ಹೀಗೆಲ್ಲ ನಡೆಸ್ತಾಯಿದ್ರು. ನಾನು ಸಂಘದವನು ಅಂತ ನಮ್ಮ ಮಾಸ್ಟ್ರಿಗೆ ಗೊತ್ತಿತ್ತು. ನಾನು ನೋಡಲಿಕ್ಕೆ ಸ್ವಲ್ಪ ಗುಂಡಾಗಿದ್ದೆ. ಆ ಮಾಸ್ಟ್ರು ಬರೆದು, ಗುಂಡ ನೀನು ಶಿವಾಜಿ ಮೇಲೆ ಒಂದು ಪ್ರಬಂಧ ಬರೀಬೇಕು ಅಂತ ಹೇಳಿದರು. ಶಿವಾಜಿ ಮಹಾರಾಜರ ಬಗ್ಗೆ ನನಗೆ ಜಾಸ್ತಿ ಏನೂ ವಿಷಯ ಗೊತ್ತಿರಲಿಲ್ಲ. ವಯಸ್ಸು ಬರೇ ಚಿಕ್ಕದು. 5ನೇ ತರಗತಿ ಅಂತ ಹೇಳಿದ್ರೆ 6ನೇ ತರಗತಿ ಅಂತ ಹೇಳಿದ್ರೆ 11-12 ವರ್ಷ. ಓದಲಿಕ್ಕಿನ ಪುಸ್ತಕ ಸರಕು ಆವಾಗ ಸಿಗ್ತಾ ಇರಲಿಲ್ಲ. ನಾನು ಮನೆಗೆ ಬಂದು ತಾಯಿ ಹತ್ರ ಹೇಳಿದೆ, ಹೀಗೆ ನಮ್ಮ ಮಾಸ್ಟ್ರು ಹೇಳಿದ್ದಾರೆ ಪ್ರಬಂಧ ಬರೀಬೇಕಂತ, ಏನು ಬರೀಲಿ ನನಗೇನು ಗೊತ್ತಿಲ್ಲ ಅಂದೇಳಿ. ಅವರು ನನಗೆ ಭಾರತಿ ಪುಸ್ತಕದ ಚಿಕ್ಕ ಪುಸ್ತಕ ಅದನ್ನು ಕೈಗೆ ತಗೊಂಡ್ರು. ನಮ್ಮದೊಂದು ಚಿಕ್ಕದೊಂದು ಗ್ರಂಥಾಲಯ ಇತ್ತು, ಒಂದು ಕಪಾಟಿತ್ತು, ಅದರಲ್ಲೆಲ್ಲ ರಾಷ್ಟ್ರೋತ್ಥಾನ ಸಾಹಿತ್ಯದ ಭಾರತಿ ಪುಸ್ತಕ ಇತ್ತು. ಅದನ್ನು ಶಿವಾಜಿ ಮೇಲಿನ ಪುಸ್ತಕ ತೆಗೆದುಕೊಂಡು ಪ್ರಾರಂಭದಿಂದ ಕೊನೆಯವರೆಗೂ ಒಂದು ಸಲ ಓದಿ ಹೇಳಿದರು. ಆಮೇಲೆ ಈ ವಿಷಯ ಬರೀ, ಇದನ್ನು ಓದು, ಇದನ್ನು ಬಾಯ್ಪಾಠ ಮಾಡು ಅಂತೆಲ್ಲ ಹೇಳಿದರು. ಹಾಗೆ ನಾನು ಹೋಗಿ ಬರೆದೆ. ಅರ್ಧ ಗಂಟೆಯ ಪ್ರಬಂಧ ಸ್ಪರ್ಧೆ. ಅದರಲ್ಲಿ ನನಗೆ 2ನೇ ಬಹುಮಾನ ಸಿಕ್ತು. 1ನೇ ಬಹುಮಾನ ಯಾರಿಗೆ ಸಿಕ್ತು ನನಗೆ ನೆನಪಿಲ್ಲ. ಅದರ ಗಾಂಧೀಜಿಯ ಮೇಲೆ ಬರೆದ ಒಂದು ಪ್ರಬಂಧವಾಗಿತ್ತು. ಸೊ ಅದು ನನಗೆ ತುಂಬ ಪ್ರೇರಣೆಯನ್ನು ಇಡ್ತು. ಅದಾದ ನಂತರ ಶಿವಾಜಿ ಅಂದರೆ ಶಿವಾಜಿಯ ನ್ಯೂಸ್ ಪೇಪರಲ್ಲಾಗಲಿ ಯಾವುದೇ ಅದರ ಒಂದು ಕಾಗದ ತುಂಡಾಗಲಿ ಶಿವಾಜಿಯ ಚಿತ್ರ ಸಿಕ್ಕಿದರೆ ಅದೆಲ್ಲವನ್ನು ತೆಗೆದುಕೊಂಡು ಇಟ್ಕೊಳ್ತಾ ಇದ್ದೆ. ನಮ್ಮ ತಂದೆಯವರ ಅಂಗಡಿಯಲ್ಲಿ ಒಂದು ಮಾರಾಟ ಮಾಡ್ತಾಯಿದ್ರು. ನಮ್ಮದು ದಿನಸಿ ಅಂಗಡಿಯೆಲ್ಲ ಇತ್ತು. ಅದು ಕೆಲವು ಸೀರೆ, ಬನಿಯನ್ನು ಅಂಥದ್ದಕ್ಕೆಲ್ಲ ಶಿವಾಜಿಯ ಫೋಟೋ ಕೆಲವೊಂದು ಸಲ ಬರ್ತಾಯಿತ್ತು. ಅದೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೆ. ಒಂದು ಶಿವಾಜಿ ಬೀಡಿ ಅಂತ ಒಂದು ಬರ್ತಾಯಿತ್ತು ಬಂಟ್ವಾಳದಿಂದ. ಆ ಬೀಡಿಯ ಪೊಟ್ಟಣದೆಲ್ಲ ಮೇಲೆಲ್ಲ ಶಿವಾಜಿಯ ಚಿಕ್ಕ ಚಿತ್ರ, 100,000 ಚಿತ್ರಗಳನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ನನ್ನ ಹಳೆ ಪುಸ್ತಕದಲ್ಲಿ ಬರೆದಿದ್ದು ಉಪಯೋಗ ಮಾಡಿದ್ದು ಹಿಂದಿನ ಕ್ಲಾಸಿನ ತರಗತಿಯ ಪುಸ್ತಕದ ಮೇಲೆಲ್ಲ ಅಂಟಿಸ್ಕೊಂಡು ಇಷ್ಟು ದಪ್ಪ ಮಾಡಿದೆ. ಈಗ ಎಲ್ಲಿದೋ ಗೊತ್ತಿಲ್ಲ. ಈ ಒಂದು ಪುಸ್ತಕದಲ್ಲಿ ಸಾಧಾರಣ ಒಂದು 1000 ಶಿವಾಜಿ ಬೀಡಿಯ ಶಿವಾಜಿ ಚಿತ್ರ. ಅಷ್ಟು ಹಾಗೆ ನನಗೆ ಆಸಕ್ತಿ. ಎಷ್ಟು ಕಲೆಕ್ಟ್ ಮಾಡಿದ್ರು ಅಷ್ಟು. ಅದು ಚಿಕ್ಕ ಮಾಹಿತಿ ಓದ್ತಾ ಹಾಗೆ ಇಂಟ್ರೆಸ್ಟ್ ಬಂತು. ಆಮೇಲೆ ಇಂಜಿನಿಯರಿಂಗ್ ಆದ ನಂತರ ಮುಂಬೈ ಹೋದೆ. ಅಲ್ಲಿ ಶಿವಾಜಿ ಮಹಾರಾಜರ ಕಾರ್ಯಸ್ಥಾನ ಮಹಾರಾಷ್ಟ್ರ, ಒಂದು ಕೋಟೆ ನೋಡಿದೆ, ಸಿಂಹಗಡ ನೋಡಿದೆ. ಅದಾದ ನಂತರ ಪ್ರತಿ ವರ್ಷ ಮಕ್ಕಳಿಗೆ ರಜೆ ಅಂತ ಹೇಳಿದರೆ ಶಿವಾಜಿ ಮಹಾರಾಜರ ಕೋಟೆ ನೋಡೋದು, ಯಾವುದಾದ್ರೂ ಒಂದು ಕೋಟೆ ನೋಡಲೇಬೇಕು. ಅಲ್ಲಿಯ ಮಣ್ಣು ನನ್ನ ಮಟ್ಟಿಗೆ ಅದೊಂದು ಸ್ಮೃತಿಗೆ, ಅದು ವಿಭೂತಿಗೆ ಸಮಾನ. ಅಲ್ಲಿಂದ ಮಣ್ಣು ತಗೊಂಡು ಬರೋದು, ನನ್ನ ಹಣೆಗಟ್ಟು ಹಂಚ್ಕೊಳ್ಳೋದು, ಅಲ್ಲಿನ ಕಲ್ಲುಗಳನ್ನು ನನ್ನ ಹೆಂಡತಿ ಮಕ್ಕಳೆಲ್ಲ ಅಲ್ಲಿಂದ ಸಂಗ್ರಹ ಮಾಡಿಬಿಟ್ಟು ನನಗೆ ಆಮೇಲೆ ಕೊಡ್ತಾಯಿದ್ರು. ನೋಡು, ಇದ್ರ ಮೇಲೆ ಶಿವಾಜಿ ಮಹಾರಾಜರು ಬಹುಶಃ ನಡೆದಿರ್ಬೋದು, ಅವ್ರ ಕಾಲು ತಾಗಿರ್ಬೋದು, ಇದು ಪುಣ್ಯ ಮಾಡಿದ ಕಲ್ಲು ಹಾಗೆ ಅಂಥೇಳಿ ನಾನು ಅದನ್ನೆಲ್ಲ ಮನೇಲಿ ಬಂದು ನನ್ನ ಮನೆ ಕಪಾಟ್ ನೋಡಿದರೆ ಅಂತಹ ಒಂದು 5-6 ಕಲ್ಲುಗಳು ಸಿಗ್ತಾವೆ ನಿಮಗೆ. ರಾಯಗಢ ಕೋಟೆಯಿಂದ ಕಲೆಕ್ಟ್ ಮಾಡಿದ ಕಲ್ಲು, ಪಾವನಕಿಂಡಿಯಿಂದ ಸಂಗ್ರಹ ಮಾಡಿದ ಮಣ್ಣು, ಅಲ್ಲಿಯ ಮಣ್ಣು ಅಂತಹ ಹೀಗೆ ಒಂಥರ ಅದು ಬಹಳ ಭಾವನಾತ್ಮಕ ಲೋಕಕ್ಕೆ ಕರ್ಕೊಂಡು ಹೋಯಿತು ಶಿವಾಜಿ ಮಹಾರಾಜರ ಮೇಲೆ. ಅದಾದ ನಂತರ 15 ವರ್ಷದ ಹಿಂದೆ ನಾನು ಶಿವಾಜಿ ಮಹಾರಾಜರ ಮೇಲೆ ತುಂಬಾ ಪುಸ್ತಕ ಓದ್ತಾ ಇದ್ದೆ. ಮೊದಲನೇ ಪುಸ್ತಕ ಸಮಗ್ರವಾಗಿ ಇತಿಹಾಸ ಓದಿದ್ದು ಅಂತ ಹೇಳಿದರೆ ರಂಜಿತ್ ದೇಸಾಯಿ ಅವರ ಶ್ರೀಮಾನ್ ಯೋಗಿ ಎಂಬ ಒಂದು ಪುಸ್ತಕ. ಅದನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಆ ಪುಸ್ತಕ ಓದಿದೆ. ಅದು ಓದುವಾಗ ತುಂಬ ಸಲ ಓದಿದ್ದೇನೆ. ಪ್ರತಿ ಸಲನೂ ಓದುವಾಗ ಕೆಲವೊಂದು ಸನ್ನಿವೇಶದಲ್ಲಿ ನಮ್ಗೆ ಗೊತ್ತಿಲ್ಲದೆ ಕಣ್ಣೀರು ಬರುತ್ತೆ,
ಕೆಲವೊಂದು ಸಲ ನಮ್ಮ ಹಾರ್ಟ್ ರೇಟ್ ನೋಡಿದರೆ ಶಿವಾಜಿ ಮಹಾರಾಜರ ಸಂದಿಗ್ಧ ಕಾಲದಲ್ಲಿ ಅವರಿಗೆ ಆದ ಒಂದು ಸಂಕಷ್ಟ ಅದು ನಾವು ಅನುಭವಿಸ್ತೀವಿ. ಆ ಪುಸ್ತಕ ಓದ್ತಾ ತುಂಬ ಸಲ ಓದ್ಬಿಟ್ಟಿದ್ದೀನಿ ಆ ಪುಸ್ತಕ. ಅಲ್ಲಿಂದ ಪ್ರಾರಂಭವಾದ ಶಿವಾಜಿ ಮಹಾರಾಜರ ಮೇಲಿನ ಒಂಥರ ಹುಚ್ಚು ಪುಸ್ತಕ ಸಂಗ್ರಹದ ಹತ್ರ ಹೋಯಿತು. ಅವರಿಂದ ಪ್ರಕಟಣೆಯಾದ ಎಲ್ಲ ಪುಸ್ತಕಗಳನ್ನು ಸಂಗ್ರಹ ಮಾಡೋದು, ಪರ್ಚೇಸ್ ಮಾಡೋದು, ಲೈಬ್ರರಿ ಮಾಡೋದು, ಅದನ್ನು ಓದೋದು ಸಮಯ ಸಿಕ್ಕಾಗ. ನಾನು CEO ಆಗಿದ್ದೆ. ದಿನಕ್ಕೆ 16-18 ಗಂಟೆ ಕೆಲಸ. ಆ ಕೆಲಸದ ನಡುವೆ ಯಾವಾಗಲೂ ಟ್ರಾವೆಲ್ ಮಾಡಬೇಕಾದ್ರೆ ವಿಮಾನದಲ್ಲಾಗಲಿ ರೈಲಲ್ಲಾಗಲಿ ಶಿವಾಜಿ ಪುಸ್ತಕ ಓದ್ತಾ ಇದ್ದೆ. ಚಿಕ್ಕ ಚಿಕ್ಕ ಟಿಪ್ಪಣಿ ಮಾಡ್ಕೋತಾ ಇದ್ದೆ. ಹೀಗೆ ಚಿಕ್ಕ ಚಿಕ್ಕನ ಲೇಖನ ಕನ್ನಡದಲ್ಲಿ ಬರೀತಾ ಇದ್ದೆ. ಅದನ್ನು ನನ್ನ ಗೆಳೆಯ ಸತ್ಯೇಶನಿಗೆ ಕಳಿಸ್ತಾ ಇದ್ದೆ. ಸತ್ಯೇಶ ನನ್ನ ಕ್ಲಾಸ್ಮೇಟು, ನನ್ನ ಮಿತ್ರ, ಒಳ್ಳೆ ಹಿತೈಷಿ. ನಾನೇನಾದರೂ ಇವತ್ತು ಲೇಖನ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿ ಸತ್ಯೇಶ ಕಾರಣ. ಸತೀಶ್ ಬೆಳ್ಳೂರು, ಸತೀಶ್ ಬೆಳ್ಳೂರು ಅವರು ನನ್ನ ಕ್ಲಾಸ್ಮೇಟ್. ಅವನು ಒಳ್ಳೆ ಮಿತ್ರ, ಒಳ್ಳೆ ಸಹೃದಯಿ. ಅವನು ನನಗೆ ಪ್ರೋತ್ಸಾಹ ಮಾಡಿ ನೀನು ಬರೀಲೇಬೇಕು ಅಂಥೇಳಿ. ನಾನು ನನ್ನ ಮೊದಲನೇ ಪುಸ್ತಕ ಬಿಡುಗಡೆಯ ಸಮಯದಲ್ಲಿ ಒಂದು ಮಾತು ಹೇಳಿದ್ದೆ. ಶಿವಾಜಿ ಮಹಾರಾಜರು ಮೊದಲ ಕೋಟೆ ಗೆದ್ದಿದ್ದು 13, 14, 15 ವರ್ಷದ ಅವಧಿಯಲ್ಲಿ. ಹಿಂದವಿ ಸ್ವರಾಜ್ಯ ಪ್ರತಿಷ್ಠಾಯ ಸಿದ್ಧ ಖಡ್ಗ ಸದಾವಯಂ ಅನ್ನೋ ಒಂದು ಪ್ರತಿಜ್ಞೆ ಸ್ವೀಕಾರ ಮಾಡಿದ್ದು ರಾಯರೇಶ್ವರ ಬೆಟ್ಟದ ಮೇಲೆ 13, 14 ಅಥವಾ 15 ವರ್ಷ ಇರಬೇಕಾದ್ರೆ. ಈ ಪುಸ್ತಕ ಬಿಡುಗಡೆ ಆಗ್ತಾ ಇರೋದು 14, 15 ವರ್ಷಗಳ ಸಂಶೋಧನೆ ಆದ ನಂತರ ಚಿಕ್ಕ ಚಿಕ್ಕ ಲೇಖನಗಳು ಬರೆದು ಹಾಗೆ ಸತ್ಯೇಶನ್ ಜೊತೆ ಹಂಚ್ಕೋತಾ ಇದ್ದೆ, ಇಮೇಲ್ ಮಾಡ್ತಾಯಿದ್ದೆ. ಅವನು ಚೆನ್ನಾಗಿದೆ ಕಣೋ, ಸ್ವಲ್ಪ ಕನ್ನಡ ಸುಧಾರಿಸ್ಕೋ, ಆಡು ಭಾಷೆಯಲ್ಲಿ ಬರೀಬಾರ್ದು, ಹೀಗೆ ಬರಬೇಕು ಹಾಗೆ ಬರೀಬೇಕು ಅಂತೇಳಿ ಅವನು ಸಲಹೆ ನೀಡ್ತಾ ಇದ್ದ. ಹಾಗೆ ಬರಿತಾ 14 ವರ್ಷದ ತನಕ ಬರೆಯೋ, ಪುಸ್ತಕ ಪ್ರಕಟಣೆ ಮಾಡೋ ಅಂಥೇಳಿ ಕೊನೆಗೆ ಅವನೇ ಮುತುವರ್ಜಿ ವಹಿಸಿ ಅವನು ಮುಂದುವರೆದು ಅವನೇ ಎಲ್ಲ ಅದರದ್ದು ರೆಸ್ಪಾನ್ಸಿಬಿಲಿಟೀಸ್ ಅವನೊಬ್ಬನೇ ತೆಗೆದುಕೊಂಡು ಆ ಪುಸ್ತಕವನ್ನು ಅವನು ಬಿಡುಗಡೆ ಮಾಡಿಸಿದ. ಮೊದಲನೇ ಪುಸ್ತಕ. ಅಲ್ಲಿಂದ ಅಭಿರುಚಿ ಬಂತು. ಅದರ ನಂತರ ಪುಸ್ತಕ ಬರೀಬೇಕು, ಶಿವಾಜಿ ಮಹಾರಾಜರ ಮೇಲೆ ಬೇರೆ ಬೇರೆ ವಿಚಾರಗಳಲ್ಲಿ ಬರೀಬೇಕು. ಈ ಒಂದು ಪುಸ್ತಕ ಕೇವಲ ಒಂದು ಸಾಗರದಲ್ಲಿ ಒಂದು ಬಿಂದು ಇದ್ದಾಗೆ. ಶಿವಾಜಿ ಮಹಾರಾಜರ ವ್ಯಕ್ತಿತ್ವ ಅದು ಹಿಮಾಲಯಕ್ಕಿಂತಲೂ ದೊಡ್ಡದು, ಅದು ಸಾಗರಕ್ಕಿಂತಲೂ ವಿಶಾಲ. ಅಂತಹ ಒಬ್ಬ ವ್ಯಕ್ತಿ ನಮ್ಮ ಭಾರತ ದೇಶದಲ್ಲಿ ಜನ್ಮ ತಾಳಿದ್ರು, ಅವತಾರ ತಾಳಿದ್ರು ಅನ್ನುವುದೇ ಒಂದು ಮಹತ್ವ. ನಮ್ಮ ಈಗ ಭಾರತ ದೇಶ ಏನಾದರೂ ಭಾರತ ದೇಶವಾಗಿ ಉಳಿದಿರಬೇಕಾದ್ರೆ ಅದರಲ್ಲಿ ಶಿವಾಜಿ ಮಹಾರಾಜ, ಅವರ ನಂತರದ 3 ಛತ್ರಪತಿಗಳು, ನಂತರ ಬಂದ ಪೇಶ್ವೆಗಳು ಮುಖ್ಯವಾಗಿ ಅವರೆಲ್ಲ ಕಾರಣ ಅಂತ ಹೇಳ್ಬೋದು. ಈ ಒಂದು ದೃಷ್ಟಿಯಲ್ಲಿ ಅದು ಒಂದು ಧ್ಯೇಯವಾಗಿ, ಒಂದು ಸಂಕಲ್ಪವಾಗಿ ಪರಿಣಾಮ ನನಗೆ ಅರಿವಾಗ್ದಲೇ ಆಯಿತು. ಈಗಂತೂ ಬೆಳಗ್ಗೆ ಎದ್ದರೆ ರಾತ್ರಿ ಮಲಗುವ ತನಕ ಏನಾದರೂ ಒಂದು ಶಿವಾಜಿ ಮಹಾರಾಜರ ಮೇಲೆ ಬರೆಯೋದು, ಓದೋದು, ಸಂಶೋಧನೆ ಮಾಡೋದು, ಬೇರೆ ಬೇರೆ ವ್ಯಕ್ತಿ ದೃಷ್ಟಿಕೋನಗಳ ಪುಸ್ತಕವನ್ನು ಓದೋದು, ಅದರಲ್ಲಿ ನನಗೆ ಸರಿ ತೋಚಿದ್ದು ಯಾವುದು ಇರಬಹುದು ಅದನ್ನು ನಾನು ಉಪಯೋಗ ಮಾಡಿಕೊಂಡು ನನ್ನ ಪುಸ್ತಕದಲ್ಲಿ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. संबुरती नाह पर जो सहस बाह पर राम जुजराज है, ಶಿವಾಜಿಯವರ ಜೀವನದಲ್ಲಿ ನಿಮ್ಮನ್ನು ಹೆಚ್ಚು ಆಕರ್ಷಿಸಿದ್ದು ಯಾವುದು? ಶಿವಾಜಿ ಮಹಾರಾಜರ ಆಕರ್ಷಣೆ ಅಂತ ಹೇಳಿದರೆ ಅವರು 2 ಮಾತು. ಅವರು ಒಂದು ಕೇವಲ 12 ವರ್ಷ ಇರಬೇಕಾದ್ರೆ ಅವರು ತಮ್ಮ ರಾಜಮುದ್ರೆಯನ್ನು ಅವರು ವಿನ್ಯಾಸಗೊಳಿಸಿ ಮಾಡಿಸಿದರು. ಕೇವಲ 12 ವರ್ಷ ಇರಬೇಕಾದ್ರೆ ಹಿಂದವಿ ಸ್ವರಾಜ್ಯ ಅನ್ನುವ ಒಂದು ಪರಿಕಲ್ಪನೆ ಅವರಲ್ಲಿತ್ತು. ಹಿಂದೂಗಳಿಗಾಗಿ ಸ್ವರಾಜ್ಯ ಅಂದರೆ ಸೆಲ್ಫ್ ರೂಲ್ ಅದು ಇರಬೇಕಾಗಿತ್ತು, ಮಾಡಬೇಕು ಅನ್ನುವ ಛಲ, ಧ್ಯೇಯ. ಆವಾಗ ಪ್ರಾರಂಭವಾದ ಅವರ ಧ್ಯೇಯ 1674ರಲ್ಲಿ ಅವರ ಇಂದಿರಾ ಸಂಧಿ ಪಟ್ಟಾಭಿಷೇಕ ನಡೆಯುವಾಗ ಅದರಲ್ಲಿ ಅಂತ್ಯಗೊಳ್ಳುತ್ತೆ. ಅದಾದ ನಂತರ ಅವರು 6 ವರ್ಷ ತಮ್ಮ ಆಡಳಿತ ನಡೆಸ್ತಾರೆ. ರಾಜ್ಯಾಭಿಷೇಕ ಅಥವಾ ಪಟ್ಟಾಭಿಷೇಕ ಆಗುವ ಸಮಯದಲ್ಲಿ ಅವರು ಪ್ರತಿಜ್ಞೆ ಸ್ವೀಕಾರ ಮಾಡಿದ್ದು ಗೋ ಬ್ರಾಹ್ಮಣ ಪರಿಪಾಲಕ ಅಂಥೇಳಿ. ಅದು ಗೋ ಬ್ರಾಹ್ಮಣ ಅಂಥೇಳಿ ಒಂದು ಕೇವಲ ಒಂದು ಆಕಳು ಅಂತ, ಹಸು ಅಥವಾ ಬ್ರಾಹ್ಮಣ ಅನ್ನೋ ಒಂದು ವ್ಯಕ್ತಿ ಅಥವಾ ಪಂಗಡ ಅಂತ ಪರಿಗಣಿಸಬಾರ್ದು. ಅದು ನಮ್ಮ ಸಮಸ್ತ ಹಿಂದೂ ಧರ್ಮದ, ಸನಾತನ ಧರ್ಮದ ಸಂಕೇತ, ಅದು ನಮ್ಮ ಗೌರವದ ಪ್ರತೀಕ. ಅದನ್ನು ಅವರು ಸಂರಕ್ಷಣೆ ಮಾಡ್ತೀನಿ ಅನ್ನೋ ಒಂದು ಪ್ರತಿಜ್ಞೆ ಸ್ವೀಕಾರ ಮಾಡಿ ಅವರು ಪಟ್ಟಾಭಿಷೇಕ ಮಾಡಿಸ್ಕೊಂಡಿದ್ದರು. ತಮ್ಮನ ಜೀವನ ಪರ್ಯಂತ ಅದಾದ ನಂತರ ಸಾಧಾರಣ 150 ವರ್ಷಗಳ ನಂತರವೂ ಬಂದ ನಾಗ್ಪುರ ರಘುಜಿ ಭೋಸ್ಲೆ ಆಗಲಿ, ನಂತರ ಪೇಶ್ವೆಗಳಾಗಲಿ, ಗೋ ಬ್ರಾಹ್ಮಣ ಪರಿಪಾಲಕ ಅನ್ನುವ ಒಂದು ಮಾತನ್ನು ಅಕ್ಷರಶಃ ಹಿಂದೂ ಧರ್ಮಕ್ಕಾಗಿ ಪರಿಪಾಲನೆ ಮಾಡಿದ ಅವರ ಒಂದು ಛಲ, ಅದು ಧ್ಯೇಯ, ಅದು ಯಾವತ್ತಿಗೂ ನನಗೆ ಸ್ಫೂರ್ತಿ ನೀಡುತ್ತೆ. ಜನರಿಗೆ ತಿಳಿದೇ ಇರುವಂಥ ಶಿವಾಜಿ ಮಹಾರಾಜರ ಜೀವನದ ಘಟನೆಗಳು ಯಾವ್ದಾರು
ಇದೆಯಾ? ಸಾವಿರಾರಿದೆ. ಶಿವಾಜಿ ಮಹಾರಾಜರ ಮೇಲೆ 1900 ಇಸವಿಯ ತನಕ ಸತ್ಯವಾದ ಘಟನೆಗಳು ಏನೋ ನಡೀತಾ ಇತ್ತು, ಸತ್ಯವಾದ ಕಥೆಗಳನ್ನು ಬರಿತಾ ಇದ್ರು ಇತಿಹಾಸದಲ್ಲಿ. 1818ರಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಇದ್ದ. 1918ರಲ್ಲಿ ಮರಾಠ ಸಾಮ್ರಾಜ್ಯ ಪತನಗೊಂಡಿತು. ಬ್ರಿಟಿಷ್ ಅಧಿಕಾರಿ ಒಬ್ಬ ಗ್ರ್ಯಾಂಡ್ ಡಫ್ ಅಂತ ಒಬ್ಬ ದೊಡ್ಡ ಅಂತಸ್ತಿನ ಒಬ್ಬ ಸೈನ್ಯಾಧಿಕಾರಿ ಅಲ್ಲ, ಆದರೆ ಅವನು ಭಾಳ ಪವರ್ಫುಲ್ ಜನ. ಯಾಕಂದರೆ ಬ್ರಿಟಿಷರ ಅಧಿಕಾರಿ ಅವನು ಮೇಜರ್ ಆಗಿದ್ದ, ಕ್ಯಾಪ್ಟನ್ ಆಗಿದ್ದ. ಶಿವಾಜಿ ಮಹಾರಾಜ ಎಲ್ಲ ಸತ್ತನ್ನೆಲ್ಲ ತಗೊಂಡೋಗಿ ಲಂಡನ್ನಿಗೆ ತಗೊಂಡು ಹೋಗ್ತಾನೆ, ಸ್ಕಾಟ್ಲ್ಯಾಂಡಿಗೆ ಹಡಗುಗಳಲ್ಲಿ ತಗೊಂಡು ಹೋಗ್ತಾನೆ. ನಮ್ಮ ವ್ಯಾಘ್ರನಕ ಶಿವಾಜಿ ಮಹಾರಾಜರ ಕತ್ತಿ, ಖಡ್ಗ, ಅವರು ರಾಜದಿರುಸುಗಳು, ಅವರ ಪತ್ರ ವ್ಯವಹಾರ ಎಲ್ಲನೂ ತಗೊಂಡು ಹೋಗ್ತಾನೆ, ಹಡಗುಗಳಲ್ಲಿ ತಗೊಂಡು ಹೋಗ್ತಾನೆ, ಶಿಪ್ಪಲ್ಲಿ ಅಷ್ಟೊಂದು ದೊಡ್ಡ ಲಾರಿಗಳಲ್ಲ ಹಡಗುಗಳಲ್ಲಿ ಹಾಕ್ಕೊಂಡು ಲಂಡನ್ನಿಗೆ ವಾಪಸ್ ಹೋಗ್ತಾನೆ. ಅವನು ಪುಸ್ತಕ ಬರೀತಾನೆ, ಮರಾಠಾಸ್ ಅಂತೇಳಿ. ಅದರಲ್ಲಿ ಅವನು ಶಿವಾಜಿ ಮಹಾರಾಜರನ್ನ ಅಷ್ಟೊಂದು ಗೌರವದಿಂದ ಕಾಣದೆ ಬರೆದ ಒಂದು ಪುಸ್ತಕ. ಆ ಪುಸ್ತಕ ನನ್ನ ಹತ್ರ ಇದೆ. ಅದಾದ ನಂತರ ಅದನ್ನು ಆಧಾರ ಮಾಡಿಕೊಂಡು ಜಗನ್ನಾಥ ಸರ್ಕಾರರು ಅಂತಹ ಲೆಫ್ಟಿಸ್ಟ್ ಇತಿಹಾಸಕಾರರು ಶಿವಾಜಿ ಮಹಾರಾಜರನ್ನು ಅಷ್ಟೊಂದು ಗೌರವವಾಗಿ ಕಾಣದೆ ಅವರು ಬಹಳಷ್ಟು ಪ್ರಮಾದವನ್ನು ಮಾಡಿದ್ದಾರೆ. ಅವರು ಆಧಾರವಾಗಿ ಇಟ್ಕೊಂಡಿದ್ದು ಮುಘಲರ ಪ್ರಶಂಸಕರು, ಭಟ್ಟಂಗಿಗಳು ಬರೆದ ದಾಖಲೆಗಳನ್ನೇ ಆಧಾರವಾಗಿ ಇಟ್ಕೊಂಡು ಅವರು ತಪ್ಪು ಇತಿಹಾಸಗಳನ್ನು ಸ್ವಲ್ಪ ತಿರುಚಿ ಬರೆದಿದ್ದಾರೆ. ಅದು ಕಪ್ಪಿದ್ದು ಬಿಳುಪಾಗಿದೆ, ಬಿಳುಪಿದ್ದು ಕಪ್ಪಾಗಿದೆ. ನಮ್ಮ ಶಿವಾಜಿ ಮಹಾರಾಜರ ಮೇಲೆ ನಮಗೆ ಇರಬೇಕಾದಂತಹ ಒಂದು ಚಿರಋಣಿಯ ಭಾವ ಅದು ತಿರುಚಿ, ಅದು ಶಿವಾಜಿ ಮಹಾರಾಜರಂದರೆ ಏನೋ ಒಂಥರ ತಿರಸ್ಕಾರ ಅಥವಾ ಉಪೇಕ್ಷೆ, ಒಂದು ನಿರಾಧಾರ ಬರುವಂತಹ ಒಂದು ಪ್ರಯತ್ನ 1900 ಇಸ್ವಿಯಿಂದ ನಿರಂತರವಾಗಿ ನಡೀತಾನೇ ಇದೆ. ಅಂತಹ ಬಹಳಷ್ಟು ಮಾಹಿತಿಗಳನ್ನು ನಾನು ಕಲೆ ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇರ್ತೀನಿ. ಅದು ಬೆಳವಡಿ ಮಲ್ಲಮ್ಮನ ವಿಚಾರವಾಗಿ ಇರ್ಬೋದು, ಶೃಂಗೇರಿಯ ಮೇಲೆ ಮಾಡಿದ ಕೊಳ್ಳೆ ಅಥವಾ ದರೋಡೆ ಇರ್ಬೋದು, ಬ್ರಾಹ್ಮಣರು ಶಿವಾಜಿ ಮಹಾರಾಜರ ದ್ವೇಷಿಗಳಾಗಿದ್ದರು, ಅವರ ಕೊಲೆಗೆ ಅವರೇ ಕಾರಣರು, ಅಂತಹ ಅನೇಕ ಕಲ್ಪಿತ ಕಥೆಗಳು ಅಂತ ಹೇಳಿದರೆ ನಿಮ್ಮ ಫಾಲ್ಸ್ ಸುಡೋ ನ್ಯಾರೇಟಿವ್ಸ್. ಕೊಲೆಯಾಗಿದ್ದೇನೆ ಕಲ್ಪಿತ ಅಲ್ಲ, ಅದು ಶಿವಾಜಿ ಅದು ನನ್ನ ಪುಸ್ತಕ 3ನೇ ಪುಸ್ತಕದಲ್ಲಿ ಕಲ್ಪಿತ ಕಥೆಗಳ ಅನಾವರಣ, ಪುರಾವೆಗಳ ದರ್ಪಣ. ಅದರಲ್ಲಿ ಶಿವಾಜಿ ಮಹಾರಾಜರ ಮೃತ್ಯು ಹೇಗಾಯಿತು, ಸದೃಢರಾಗಿದ್ದರು, 50ನೇ ವರ್ಷಕ್ಕೆ ಅವರು ಸಾಯುವಂತಹ ವಯಸ್ಸಿರಲಿಲ್ಲ, ದಿನಾಗಲೂ ಅವರು ಎಕ್ಸಸೈಸ್ ಮಾಡೋರು, ಒಳ್ಳೆಯ ಯೋಗಾಭ್ಯಾಸ ಮಾಡೋರು, ಪರಿಶ್ರಮ ಪಡೋರು, ಒಪ್ಪತ್ತಿನ ಊಟ, ಮಿತಹಾರಿಗಳಾಗಿದ್ದರು, ಅವರು ಕೇವಲ ಶಾಕಾಹಾರಿಗಳಾಗಿದ್ದರು, ಮಾಂಸಾಹಾರವನ್ನು ತ್ಯಜಿಸಿದರು, ಆರೋಗ್ಯದ ಬಗ್ಗೆ ಬಹಳ ಅವರು ಕಾಳಜಿ ವಹಿಸ್ತಾಯಿದ್ರು. ಆದರೂ ಅವರು 50ನೇ ವರ್ಷಕ್ಕೆ ತೀರ್ಕೊಂಡಿದ್ದು ಹೇಗೆ? ತುಂಬ ಜನ, ಬಹಳಷ್ಟು ಜನ ನನಗೆ ಕೇಳಿದರು. ಒಬ್ಬ ಸಂಘದ ಪ್ರಚಾರಕರೇ ಕೇಳಿದರು, ಅವರ ಸ್ವಂತ ಹೆಂಡತಿಯವರಿಗೆ ವಿಷಗೂಡಿಸಿ ಅವ್ರಿಗೆ ಸಾಯಿಸಿದ್ರು ಅನ್ನೋ ಒಂದು ಕತೆ ಇದೆಯಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂಥೇಳಿ. ಆವಾಗ ನನಗನ್ನಿಸ್ತು, ಅದು ಆ ಕಥೆಯನ್ನು ನಾನು ವಿವರವಾಗಿ ಅದನ್ನು ಬರಿಬೇಕು ಅಂತ ಹೇಳಿಬಿಟ್ಟು ನನ್ನ 3ನೇ ಪುಸ್ತಕದಲ್ಲಿ ಬರೆದಿದ್ದೀನಿ. ಅದರಲ್ಲಿ 7 ಬಗೆಯ ವದಂತಿಗಳು ಅಥವಾ ಕಲ್ಪಿತ ಕಥೆಗಳನ್ನು ಹುಟ್ಟಾಕಿದ್ರು, ಬ್ರಿಟಿಷರು ಹಾಕಿದರು. ಮೊದಲು 1676ರಲ್ಲಿ, ಅಂದರೆ ಶಿವಾಜಿ ಆ್ಯಕ್ಚುಲಿ ತೀರ್ಕೊಂಡ 4 ವರ್ಷದ ಮುಂಚೆನೇ ಅವರು ಸಂಭಾಜಿ ಮಹಾರಾಜರು ಅವರಿಗೆ ವಿಷ ಕೊಟ್ಟು ಸಾಯಿಸಿದರು ಅಂತ ಬರೆದರು. ಅದಾದ ನಂತರ ಶಿವಾಜಿ ಮಹಾರಾಜರು 4 ವರ್ಷ ಬದುಕಿದ್ರು. ಅದು ತಪ್ಪಂತ ಗೊತ್ತಾಯಿತು. ಅದಾಗಿ ಕೇವಲ 2 ತಿಂಗಳಲ್ಲಿ, ಏಪ್ರಿಲ್ 1676ರಲ್ಲಿ ಇನ್ನೊಂದು ಬ್ರಿಟಿಷ್ ವರದಿ ಬರುತ್ತೆ. ಆ ವರದಿಯ ಕಾಪಿ, ಅದರದ್ದು ಇದನ್ನು ನಾನು ಇದರಲ್ಲಿ ನನ್ನ ಪುಸ್ತಕದಲ್ಲಿ ಹಾಕಿದ್ದೀನಿ. ಆ ವರದಿಯಲ್ಲಿ ಅವ್ರು ಬರ್ತಾರೆ, ಶಿವಾಜಿಯ ಕ್ಷೌರಿಕ ಶಿವಾಜಿಗೆ ವಿಷ ಕೊಟ್ಟು ಸಾಯಿಸಿದ ಅಂಥೇಳಿ. ಅದಾಯಿತು. ಅದಾದ ನಂತರ ಪೋರ್ಚುಗೀಸರು ಬಂದರು, ಅವರು ಏನೋ ಬರೆದ್ರು. ಆಮೇಲೆ ಮುಘಲರ ಒಬ್ಬ ಆಲಮ್ಗೀರ್ ಅಂತ ಒಬ್ಬ ಒಂದು ಗ್ರಂಥ ಬರೆದಿದ್ದಾನೆ. ಅದು ಬರಲಿಕ್ಕೆ ಶುರು ಮಾಡಿದ್ದು 1670ರಲ್ಲಿ. ಅದು ಮುಕ್ತಾಯವಾಗಿದ್ದು ಶಿವಾಜಿ ತೀರ್ಕೊಂಡು ಒಂದು 30-35 ವರ್ಷಗಳ ನಂತರ ಆ ಗ್ರಂಥ ಮುಕ್ತಾಯವಾಯಿತು. ಅದರಲ್ಲಿ ಶಿವಾಜಿ ಮಹಾರಾಜರಿಗೆ ವಿಷ ಕೊಟ್ಟಿದ್ದರು ಅಂಥೇಳಿ ಬರೆದಿದ್ದಾರೆ. ಯಾರು ವಿಷ ಕೊಟ್ಟಿದ್ದು? ಬ್ರಾಹ್ಮಣರು ವಿಷ ಕೊಟ್ಟಿದ್ದು, ಅವರ ಅಣ್ಣಾಜಿ ದತ್ತೋ ಅಥವಾ ಮರುಪ ಪಂಗಿಳೆ ಅವರು ಕೊಟ್ಟಿದ್ದು ಅಂತೇಳಿ ಅವರಿಗೆಲ್ಲ ಅರೆಸ್ಟ್ ಮಾಡಿಸ್ತಾರೆ, ಅವ್ರಿಗೆ ಜೈಲಲ್ಲಿ ಹಾಕ್ತಾರೆ ಸಂಭಾಜಿ ಮಹಾರಾಜರು. ಅದಾದ ನಂತರ ಅವ್ರು ನಿರ್ದೋಷಿ ಅಂತ ಅವರು ಸಾಬೀತಾದ ನಂತರ ಮೊರೋಪಂತ್ ಪಿಂಗಳೆಯನ್ನು ವಾಪಸ್ ಪೇಶ್ವೆ ಅಂದರೆ ಪ್ರಧಾನಮಂತ್ರಿಗಳನ್ನಾಗಿ ತಮ್ಮ ಜೊತೆಗೆ ಇಟ್ಕೋತಾರೆ. ಮೊರೋಪಂತ್ ಪೇಶ್ವೆಗಳು ಯುದ್ಧ ಮಾಡ್ತಾನೆ, ಯುದ್ಧ ಭೂಮಿಯಲ್ಲೇ ತೀರ್ಕೊಳ್ತಾರೆ. ಅದಾದ ನಂತರ ಅವರ ಮಗನನ್ನು ಅವ್ರ ಪೇಶ್ವೆಯನ್ನು ಮಾಡ್ತಾರೆ. ಅದು ತೋರಿಸುತ್ತೆ ಸಂಭಾಜಿ ಮಹಾರಾಜರಿಗೆ ಪೇಶ್ವೆಗಳ ಮೇಲೆ ಯಾವುದೇ ಒಂದು ಅನುಮಾನ ಇರಲಿಲ್ಲ. ಆದರೆ ಅವರು ಮಾಡಬೇಕಾದ ಒಂದು ಇನ್ವೆಸ್ಟಿಗೇಷನ್ ಮಾಡಲೇಬೇಕಿತ್ತು, ಅದ್ರ ಪ್ರಕಾರ ಮಾಡಿದರು. ಸೊಯ್ರಾಬಾಯಿ ಶಿವಾಜಿ ಮಹಾರಾಜರ 2ನೇ ಹೆಂಡತಿ, ಅವಳು ವಿಷ ಕೊಟ್ಟಿದ್ಲು ಅಂಥೇಳಿ. ಸೊಯ್ರಾಬಾಯಿಗೆ ಆನೆಯ ಕಾಲು ತುಳಿತದಿಂದ ಸಾಯಿಸಿ ಮರಣದಂಡನೆ ಸಂಭಾಜಿ ಮಹಾರಾಜರು ಕೊಟ್ಟಿದ್ದರು. ಆದರೆ ವಿಷ ಅವಳಿಂದ ಆಗಿರಲಿಲ್ಲ, ಬ್ರಾಹ್ಮಣನಿಂದ ಆಗಲಿಲ್ಲ. ಈ ಎಲ್ಲ 7 ವದಂತಿಗಳನ್ನು ಒಟ್ಟು ಮಾಡಿ ಒಂದೊಂದಾಗಿ ಸಾಕ್ಷಿ ಸಮೇತ, ಸಮಕಾಲೀನ ಸಾಕ್ಷಿ ಸಮೇತ ನಾನು ಅದನ್ನು ಅಲ್ಲಗಳೆದಿದ್ದೇನೆ. ಮತ್ತು ಅದನ್ನು ನಾನು ಇದರಲ್ಲಿ ಸಾಬೀತುಪಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಶಿವಾಜಿ ಮಹಾರಾಜರ ಮೃತ್ಯು ಒಂದು ಆಕ್ಯುಪೇಷನಲ್ ಹಜಾರ್ಡ್
ಆಗಿತ್ತು. ಆಕ್ಯುಪೇಷನಲ್ ಹಜಾರ್ಡ್ ಅಂತ ಹೇಳಿದರೆ ನಾವು ಉದ್ಯೋಗ ಮಾಡಬೇಕಾದ್ರೆ ಅದ್ರ ಸೈಡ್ ಎಫೆಕ್ಟ್ ಆಗುತ್ತೆ. ನಾವು ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋದಾದರೆ ಆ ಕೆಮಿಕಲ್ ಫ್ಯೂಮ್ಸ್ ಹೊಗೆ ಬರೋದ್ರಿಂದ ನಮ್ಮ ಶ್ವಾಸಕೋಶದಲ್ಲಿ ಏನಾದರೂ ಒಂದು ತಾಪತ್ರಯ ಆಗ್ಬೋದು. ನಾವೀಗ ಒಂದು ದೊಡ್ಡ ನಗರದಲ್ಲಿ ಇರ್ತೀವಿ, ಮುಂಬೈ ಅಥವಾ ಬೆಂಗಳೂರು, ಅಲ್ಲಿ ವೆಹಿಕ್ಯುಲರ್ ಪೊಲ್ಯೂಷನ್ ತುಂಬಾ ಇರುತ್ತೆ. ಅದನ್ನು ನಾವು ಹೋಗಬೇಕಾದ್ರೆ ಬರಬೇಕಾದ್ರೆ ದಿನನಿತ್ಯ ಅದನ್ನೇ ಸೇವನೆ ಮಾಡಿ ಅದ್ರ ಮೇಲೆ ಎಂತಹ ಆರೋಗ್ಯ ಪರಿವರ್ತನೆ ಆಗುತ್ತೆ ಅದನ್ನು ನನಗೆ ಅನುಭವಿಸೇ ಗೊತ್ತು. ಯಾಕಂದರೆ ನಾನು ಮುಂಬೈ ಬಿಟ್ಟು ಓಡಿ ಹೋಗ್ಲಿಕ್ಕೆ ಮುಖ್ಯ ಕಾರಣ ಅಲ್ಲಿ ಪೊಲ್ಯೂಷನ್. ಎಲ್ಲವನ್ನು ಬಿಟ್ಟು ರಾತ್ರಿ ಬರೀ ಕೇವಲ ಒಂದು ಸೂಟ್ ಕೇಸಲ್ಲಿ ನಾವು ನಮ್ಮ ಧರ್ಮಪತ್ನಿ ಇಬ್ಬರು ನಾವು ಮುಂಬೈ ಬಿಟ್ಟು ಉಡುಪಿಗೆ ಬಂದ್ವಿ. ನಮ್ಮ ಆರೋಗ್ಯ ಆರಾಮಾಗಿ ಸುಧಾರಿಸಿದೆ. ಅದಕ್ಕೆ ಆಕ್ಯುಪೇಷನಲ್ ಹಜಾರ್ಡ್ ಅಂತ ಹೇಳ್ತೀವಿ. ಅದು ಶಿವಾಜಿ ಮಹಾರಾಜರ ಜೀವನ ಪರ್ಯಂತ ಸಾಧಾರಣ ಒಂದು 20-25 ಸಾವಿರ ಕುದುರೆಗಳು, ಒಟ್ಟು 231 ಯುದ್ಧಗಳು, 35 ವರ್ಷ, ಸರಾಸರಿ ಒಂದು 200, 240, 250 ದಿನ ಯುದ್ಧ ಭೂಮಿಯಲ್ಲಿ ಪಶುಗಳ ಜೊತೆಗೆ ಆನೆಗಳು, ಕುದುರೆಗಳು, ಸರಕುಗಳನ್ನು ಸಾಗಿಸುವ ಎತ್ತುಗಳು, ಕೋಣಗಳು, ಕತ್ತೆಗಳು. ಎಲ್ರಿಗೂ ನೀರು ಬೇಕು, ಎಲ್ರಿಗೂ ಆಹಾರ ಬೇಕು, ಮಲಗೋದು ಒಂದೇ ಜಾಗ. ಅಲ್ಲಿ ನೀವು ಯುದ್ಧ ಮಾಡ್ತೀರಾ ಅಥವಾ ಶುಚಿತ್ವ ನೋಡ್ತೀರಾ? ರಾಜ ಇರ್ಬೋದು, ಆದರೆ ಕತ್ತಿ ಬೀಸಿ ಯುದ್ಧ ಮಾಡಲೇಬೇಕು. ಶಿವಾಜಿ ಮಹಾರಾಜರು ಒಂದು ಅರಮನೆಯಲ್ಲಿ ಕೂತ್ಕೊಂಡು ನೀನು ಹಾಗೆ ಮಾಡಪ್ಪ ಹೀಗೆ ಮಾಡಪ್ಪ ಹೇಳಲಿಕ್ಕಾಗಲ್ಲ. ಇವು ಸ್ವಂತಹ ಯುದ್ಧ ಭೂಮಿಯಲ್ಲಿ ಇಳಿದು ಯುದ್ಧ ಮಾಡಬೇಕು. ಸಿಕ್ಕಿದ ಆಹಾರ ತಿನ್ನೋದು, ಕೈ ಶುಚಿಯಾಗಿರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಸೈನಿಕರಿಗೆ ಯಾವ ಆಹಾರ ಸಿಗ್ತಾಯಿತ್ತು ಅದನ್ನೇ ಇವರು ಸೇವನೆ ಮಾಡಬೇಕು. ಯಾವುದೋ ಒಂದು ಕೊಳ, ಯಾವುದೋ ಒಂದು ನದಿ, 20,000 ಕುದುರೆಗಳು, ಅವರ ಮಲ ಮೂತ್ರ ವಿಸರ್ಜನೆ. ಶಿವಾಜಿ ಮಹಾರಾಜ ಎಲ್ಲೋ ಒಂದು ಕಡೆ ಹೋಗಿ ನೀರು ಕುಡಿಬೇಕು. ಅದು ಶುಚಿತ್ವ ನೋಡಲಿಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಅವರಿಗೆ ಅದು ಪೆನ್ಸಿಲಿನ್ ಇಂಜೆಕ್ಷನ್ ಬಂದಿದ್ದು 1900 ಇಸ್ವಿಯ ನಂತರ. ಬಹುಶಃ ಆಗ ಪೆನ್ಸಿಲಿನ್ ಇಂಜೆಕ್ಷನ್ ಆಗಿ ಸಿಕ್ಕಿದ್ರೆ ಅದು ಅವ್ರು ಬಹುಶಃ ಬದುಕ್ತಾ ಇದ್ರೋ ಏನೋ. ಅವರು 1676ರಲ್ಲಿ ಒಂದು ರಕ್ತಬೀದಿ ಬಹಳ ಕಾಡಿತ್ತು. ಒಂದು 3-4 ತಿಂಗಳು ಅವರು ವಿಶ್ರಾಮ ಪಡಿಸ್ಕೊಂಡು ಅವರು ಸುಧಾರಿಸಿದ್ರು. ಆ ಕಾಲದಲ್ಲಿ ಶಿವಾಜಿ ಮಹಾರಾಜರು ತೀರ್ಕೊಂಡು ವಿಷ ಪ್ರಯೋಗ ಅಂಥೇಳಿ ಅವರು ಬ್ರಿಟಿಷರು ಒಂದು ವದಂತಿ ಹುಟ್ಟಾಕಿದ್ರು. ಆದರೆ 1680ರಲ್ಲಿ ಅವರಿಗೆ ಚೇತರಿಸಿಕೊಳ್ಳಿಕ್ಕೆ ಆಗಲಿಲ್ಲ. 12 ದಿನಗಳಲ್ಲಿ ವಿಷಮ ಶ್ವೇತ ಜ್ವರ ಉಲ್ಬಣಗೊಂಡು ಅವರು 50ನೇ ವರ್ಷಕ್ಕೆ ಕೊನೆ ಉಸಿರು ಹೇಳಿದರು. ಶಿವಾಜಿ ಮಹಾರಾಜರನ್ನು ಕೊಲೆ ಆಗಿದ್ದಲ್ಲ, ವಿಷ ಸೇವಿಸಿ ಆಗಿದ್ದೂ ಅಲ್ಲ, ಅದು ಕೇವಲ ಒಂದು ಆಕ್ಯುಪೇಷನಲ್ ಹಜಾರ್ಡ್. ಅದನ್ನು ಖಂಡಿತವಾಗಿ ನಾನು ಹೇಳಬಲ್ಲೆ. ನಿಮ್ಮ ಪುಸ್ತಕಗಳು ಶಿವಾಜಿಯವರ ಬಗ್ಗೆ ಇನ್ನೂ ಯಾವ್ಯಾವ ರೀತಿಯ ತಿಳುವಳಿಕೆಯನ್ನು ಉಂಟು ಮಾಡುತ್ತೆ ಅಂತ? ಹೌದು, ಶಿವಾಜಿ ಮಹಾರಾಜ ಮೇಲೆ ಅದು ಒಂಥರ, ನಾನು ಈಗ ಬರೆದಿದ್ದು ಕೇವಲ ಒಂದು ಸಾಗರದ ಒಂದು ಬಿಂದು ಅಂತ ಹೇಳ್ಬೋದು. ಶಿವಾಜಿ ಮಹಾರಾಜರ ಒಂದು ವ್ಯಕ್ತಿತ್ವ, ಅದನ್ನು ನೀವು ಓದಿದಷ್ಟು ಆಳವಾಗಿ ನೋಡಿದರೆ ಸೂಕ್ಷ್ಮತೆಗಳು ನಮಗೆ ಎದುರುಗಳು ಬರ್ತವೆ. ಆ ಸೂಕ್ಷ್ಮತೆಗಳು ನಮ್ಮ ಎದುರು ಬಂದಾಗ ಅಯ್ಯೋ ಅನಿಸುತ್ತೆ. ಅಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಶಿವಾಜಿ ಮಹಾರಾಜರು ಎಂತಹ ಒಂದು ಧರ್ಮಕ್ಕಾಗಿ, ತಮ್ಮ ರಾಜ್ಯಕ್ಕಾಗಿ, ಹಿಂದೂ ಸ್ವರಾಜ್ಯಕ್ಕಾಗಿ ಎಂತಹ ಒಂದು ವ್ಯಕ್ತಿತ್ವ ಇರ್ಬೋದು ಅವ್ರದ್ದು, ಅಂತಹ ನಿಸ್ವಾರ್ಥ ವ್ಯಕ್ತಿತ್ವ ಇರ್ಬೋದು. ಸ್ವಾಮಿ ಸಮರ್ಥ ರಾಮದಾಸರಿಗೆ ತಮ್ಮ ರಾಜ್ಯವನ್ನೇ ಅವರು ಒಂದು ದಾನ ಅಂತ ಹೇಳಿಬಿಟ್ಟು ಅವರು ಜೋಳಿಗೆಯಲ್ಲಿ ಹಾಕ್ತಾರೆ. ಅವರು ಬೌದ್ಧ ಭಿಕ್ಷಾಂದೇಹಿ ಅಂಥೇಳಿ ಅವ್ರ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಅವರು ಸಮರ್ಥ ರಾಮದಾಸರು ಜೀವನ ಮಾಡ್ತಾಯಿದ್ರು. ಅದನ್ನು ಇವ್ರಿಗೆ ನೋಡಲಿಕ್ಕಾಗಲಿಲ್ಲ. ನನ್ನ ಸಂಪೂರ್ಣ ಸಾಮ್ರಾಜ್ಯ ನಿಮ್ಮದು, ನೀವು ತಗೊಳ್ಬೇಕು ಅಂಥೇಳಿ ಅವ್ರು ಕೊಡ್ತಾರೆ. ಸಮರ್ಥ ರಾಮದಾಸರು ಆಯ್ತಪ್ಪ ನಾನು ಸ್ವೀಕಾರ ಮಾಡಿದ್ದೀನಿ, ಇವತ್ತಿಂದ ಇದರದ್ದು ಒಡೆಯ ನಾನು, ನೀನು ಇದರದ್ದು ಸೇವಕ, ನೀನು ಸೇವಕನಾಗಿ ಇದರ ಟ್ರಸ್ಟಿ ಹಾಗೆ ನೀನು ಈ ನನ್ನ ಹಿಂದೂ ಸ್ವರಾಜ್ಯವನ್ನು ನೀನು ಆಳಬೇಕು. ಅವ್ರು ಹೇಳ್ತಾರೆ, ನಿಷ್ಪ್ರಹತೆಯಿಂದ, ಅನ್ಅಟ್ಯಾಚ್ಡ್, ನಿಷ್ಪ್ರಹತೆಯಿಂದ, ಹಣಕ್ಕಾಗಿ, ಖ್ಯಾತಿಗಾಗಿ, ತನ್ನ ಪರ್ಸನಲ್ ವೈಭವಕ್ಕಾಗಿ ನೀನು ಆಳಬಾರ್ದು. ನಿಷ್ಪ್ರತೆಯಿಂದ ಲೋಕ ಕಲ್ಯಾಣಕ್ಕಾಗಿ, ಗೋಬ್ರಾಹ್ಮಣ ಪರಿಪಾಲನೆಗಾಗಿ ನೀನು ಜೀವನ ಪರ್ಯಂತ ಆಳಬೇಕು ಅಂತೇಳಿ ಅದನ್ನು ಅವರು ತಮ್ಮ ಜೀವನದಲ್ಲೇ ಸಾಬೀತುಪಡಿಸಿದರು. ಒಂದು ಬಹಳ ಮಹತ್ವದ ವಿಷಯ. ಅಂತಹ ಸೂಕ್ಷ್ಮ ವಿಷಯಗಳು ಇತಿಹಾಸದಿಂದ ತೆಗೆದು ಜನರ ಮುಂದೆ ಇಡಬೇಕು ಅಂತೇಳಿ. ಇನ್ನೊಂದು ಸೂಕ್ಷ್ಮ ವಿಷಯ ಅಂತ ಹೇಳಿದರೆ, ನಮ್ಮ ಪ್ರತಾಪ್ಗಢ ಯುದ್ಧ ನಡೆಯೋ ಮೊದಲು ಅಫ್ಜಲ್ ಖಾನನ ವಧೆ ಆಗುತ್ತೆ. ಆ ವಧೆ ಆಗುವ ಸಮಯದಲ್ಲಿ ಕೇವಲ 2 ತಿಂಗಳ ಹಿಂದೆ ಅವರ ಅತ್ಯಂತ ಪ್ರೀತಿ ಮಾಡಿದ್ದ ಅವರ ಸಂಭಾಜಿ ಮಹಾರಾಜರ ತಾಯಿ ಅವರ ಮೃತ್ಯು ಆಗುತ್ತೆ. ಶಿವಾಜಿ ಮಹಾರಾಜರ ಮೊದಲನೇ ಪತ್ನಿ
ಮೃತ್ಯು ಆದಾಗ ಅಷ್ಟೊಂದು ಸಂಕಟ ಆಗಿರಬೇಕು. ಶಿವಾಜಿ ಮಹಾರಾಜರದು ತುಂಬ ಚಿಕ್ಕ ಪ್ರಾಯ, ಇವ್ರದ್ದು ಸಾಯಿಬಾಯಿ ಅವರು 19ನೇ ವರ್ಷಕ್ಕೆ ತೀರ್ಕೊಂಡಿರ್ತಾರೆ, 2 ವರ್ಷದ ಮಗು ಬೇರೆ. ಆ ಸಮಯದಲ್ಲಿ ಕರ್ತವ್ಯ ಪ್ರಜ್ಞೆ, ಧ್ಯೇಯ ನಿಷ್ಠೆ. ಈ ಕಡೆಯಿಂದ ಅಫ್ಜಲ್ ಖಾನ್ ಬಂದಿದ್ದಾನೆ, ಇನ್ನೇನು ಶಿವಾಜಿ ಕೊನೆ ಆಯಿತು. ಯಾಕಂದರೆ ಶಿವಾಜಿ ಮಹಾರಾಜರ ಇದ್ದಿದ್ದು ಕೇವಲ 3,000, ಸುತ್ತಲೂ 8 ಜನ ವೈರಿಗಳು, ಉತ್ತರದಲ್ಲಿ ಮೊಘಲರು, ಪಶ್ಚಿಮದಲ್ಲಿ, ಪೂರ್ವದಲ್ಲಿ, ದಕ್ಷಿಣದಲ್ಲಿ, ಸಮುದ್ರ ತೀರದಲ್ಲಿ ಎಲ್ಲಿ ನೋಡಿದರೆ ಅಲ್ಲಿ ಮುಸ್ಲಿಂ ಇವರು. ಮತ್ತು ಸ್ವಂತಹ ಮರಾಠರೆ ಅವ್ರ ಜೊತೆಗೆ ಸೇರಿಕೊಂಡು ಅವ್ರ ಕೈ ಜೋಡಿಸಿ ಶಿವಾಜಿ ಎದುರಿಗೆ ಹೋರಾಡ್ತಾ ಇದ್ದರೆ ವಿನಃ ಶಿವಾಜಿ ಮಹಾರಾಜರಿಗೆ ಯಾರಿಂದಲೂ ಸಹಾಯ ನೇರವಾಗಿ ಸಿಗ್ತಾ ಇರಲಿಲ್ಲ. ಅಫ್ಜಲ್ ಖಾನನ್ನು ಅವರು ಮನೋಯುದ್ಧ ನಡೆಸಿ ಪ್ರತಾಪ್ಗಢ ಬುಡಕ್ಕೆ ಕರೆದು ತರಿಸಿ ಅಲ್ಲಿಂದ ಅವನ ವಧೆ ಆಗುತ್ತೆ. ಪತ್ನಿ ತೀರ್ಕೊಂಡು 2 ತಿಂಗಳು ಅವರು ಪತ್ನಿ ಜೊತೆಗೆ ಇರಬೇಕಾ ಅಥವಾ ಅಫ್ಜಲ್ ಖಾನನ್ನು ಹೇಗೆ ಸೋಲಿಸಬೇಕು. ಅಫ್ಜಲ್ ಖಾನ ಸಾಧಾರಣ 7 ಅಡಿ 7.5 ಅಡಿಯ ದೈತ್ಯ. ಅಂತಹ ದೈತ್ಯರ ಜೊತೆಗೆ ದಿನನಿತ್ಯ ಬೆಳಗ್ಗೆ ಸಂಜೆ ರಾತ್ರಿ 3 ಹೊತ್ತಲ್ಲಿ ಸೆಣಸಾಟ. ಅವ್ರು ಎಂತಹ ಪಟ್ಟು ಹಾಕಬಹುದು, ಆ ಪಟ್ಟು ನಾನು ಹೇಗೆ ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅನ್ನುವ ಒಂದು ಪ್ಲ್ಯಾನ್ ಎ. ಅದು ಪ್ಲ್ಯಾನ್ ಎ ಸೋತ್ರೆ ಪ್ಲ್ಯಾನ್ ಬಿ, ಪ್ಲ್ಯಾನ್ ಬಿ ಸೋತ್ರೆ ಪ್ಲ್ಯಾನ್ ಸಿ. ಆ ಸಮಯದಲ್ಲಿ ಅಫ್ಜಲ್ ಖಾನ, ಅದು ವ್ಯತ್ಯಾಸವಿಷ್ಟೆ ಅಂತ ಒಂದು ಪುಸ್ತಕದಲ್ಲಿ ಬರುತ್ತೆ. ಅಫ್ಜಲ್ ಖಾನ ಯುದ್ಧಕ್ಕೆ ಬರಬೇಕಾದ್ರೆ ಒಬ್ಬ ಸೂಫಿ ಸಂತ ಇರ್ತಾನೆ, ಅವನ ಹತ್ರ ಜ್ಯೋತಿಷ್ಯ ಕೇಳ್ತಾನೆ, ನಾನು ಇದರಲ್ಲಿ ಜಯಿಸ್ಬೋದು ಅಂಥೇಳಿ. ಅವನು ಹೇಳ್ತಾನೆ, ನಿನ್ನ ಮುಖ ನೋಡಿದರೆ ನನಗೆ ಶುಭ ಸೂಚನೆ ಕಾಣಿಸ್ತಾ ಇಲ್ಲ, ನೀನು ವಾಪಸ್ ಬಹುಶಃ ಯುದ್ಧದಿಂದ ಬರಲಿಕ್ಕೆ ಆಗಲಿಕ್ಕಿಲ್ಲ ಅಂತ ಹೇಳ್ತಾನೆ. ಸೂಫಿ ಸಂತ ಅಷ್ಟು ಹೇಳಿಬಿಟ್ಟು ಅವನದೇ ಸ್ವಂತ ಭವಿಷ್ಯ ಅವನಿಗೆ ಗೊತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ, ಅವ್ನು ಜೀವ ಕಳ್ಕೊತಾರೆ. ಭವಿಷ್ಯ ಹೇಳಿದ್ದಕ್ಕಾಗಿ, ಇಂಥ ಒಂದು ನೆಗೆಟಿವ್ ಭವಿಷ್ಯ ಹೇಳಿದ್ದಕ್ಕಾಗಿ ಅವನು ತನ್ನ 63 ಹೆಂಡತಿಯರನ್ನು ಅಫ್ಜಲ್ ಖಾನ ಸ್ವತಃ ಕೊಂದಾಗ್ತಾನೆ. ನೀವು ಇವತ್ತಿಗೂ ಕಲಬುರ್ಗಿ ಹತ್ರ ಅಲ್ಲಿ ಅಫ್ಜಲ್ಪುರ ಅಂತ ಇದೆ, ಅಲ್ಲಿ 7 ಖಬರ್ ಅಂತೇಳಿ, 7 ಅಂದರೆ 7 ಅಂತಲ್ಲ, 7 ಅಂದರೆ ಜೊತೆಗಿರೋದು. 63 ಗೋರಿಗಳ ನೇರ ನೀಟ್ ಖಬರ್ ಕಟ್ಟಿದ್ದಾನೆ. 64ನೇ ಪತ್ನಿ ಗುರ್ಬಿಣಿ ಇದ್ಲು, ಓಡೋದ್ಲು. ಅವಳೊಂದು 100 ಮೀಟರ್ ದೂರ ಹೋಗಿಬಿಟ್ಟು ಅಲ್ಲೇ ಕೊಂದಾಗ್ತಾನೆ. ತನ್ನ ಸ್ವಂತ ಮಗು ಅವಳ ಹೊಟ್ಟೆಯಲ್ಲಿದೆ, ಅದು ಅವನಿಗೆ ಕರುಣೆ ಇಲ್ಲ, ಕೊಂದಾಗ್ತಾನೆ. ಅಲ್ಲೇ ಅವಳು ಗೋರಿ ಹುಟ್ಟುತ್ತಾನೆ. ಹೋಗ್ಬಿಟ್ಟು ಆಮೇಲೆ ಯುದ್ಧಕ್ಕೆ ಬರ್ತಾನೆ. ಶಿವಾಜಿ ಮಹಾರಾಜರಿಗೂ ಯುದ್ಧಕ್ಕೆ ಹೋಗಬೇಕಾದ್ರೆ ಮುಂಚೆ ತಾನು ಜೀವಸಹಿತ ಬರಲಿಕ್ಕಿಲ್ಲ ಅನ್ನುವ ಒಂದು ಅನುಮಾನ ಇತ್ತು. ಅವರಿಗೆ 2 ವರ್ಷದ ಮಗು ಇತ್ತು ಸಂಭಾಜಿ ಮಹಾರಾಜ. ಆದರೆ ಅವರ ಅಣ್ಣ ಸಂಭೂಜಿ ಅವನನ್ನು ಕನಕಗಿರಿ ಯುದ್ಧದಲ್ಲಿ ಮೋಸದಿಂದ ಕೊಂದಿರ್ತಾನೆ. ಒಂದೇ ಪಕ್ಷದವರು, ಒಂದೇ ಪಾಳ್ಯದವರು, ಇಬ್ಬರು ಆದಿಲ್ ಶಾಹಿ ಕೆಳಗೆ ಕೆಲಸ ಮಾಡುವವರು. ಆದರೆ ಈ ಫಿರಂಗಿ ವೈರಿಗಳ ಎದುರಿಗೆ ಇಡೋ ಬದಲಿಗೆ ಶಂಭೂಜಿ ಮಹಾರಾಜ, ಶಿವಾಜಿ ಅಣ್ಣ, ಅವನ ಮೇಲೆ ಇಟ್ಟು ಛಿದ್ರ ಮಾಡಿಬಿಟ್ಟು ನಾಶ ಮಾಡಿರ್ತಾನೆ ಅಫ್ಜಲ್ ಖಾನ್. ಇದು ಪ್ರತೀಕಾರದ ಯುದ್ಧ. ಶಿವಾಜಿ ಮಹಾರಾಜರು ಪ್ರತಾಪ್ಗಢ ಯುದ್ಧಕ್ಕೆ ಹೋಗೋ ಮುಂಚೆ ಯಾರಿಗೂ ಗೊತ್ತಿಲ್ಲದೆ ವಿಷಯ, ಅವರು ಒಂದು ಉಯಿಲು ಬರ್ತಾರೆ, ವಿಲ್. ಆ ಉಯಿಲಲ್ಲಿ ಅವರು ಬರೀತಾರೆ, ತನ್ನ ಅಣ್ಣ ಶಂಭೂಜಿ ಮಹಾರಾಜರ ಮೃತ ಮಹಾರಾಜರ ಯುದ್ಧ ನಡೆದು ಕೇವಲ 4 ವರ್ಷ ಆಗಿತ್ತು. ಅವ್ರಿಗೆ ಉಮಾಜಿ ಭೋಸ್ಲೆ ಅಂತ ಒಬ್ಬ ಹುಡುಗ ಇದ್ದ, 6 ವರ್ಷದ ಹುಡುಗ. ಆ ಹುಡುಗನಿಗೆ ಪಟ್ಟ ಕಟ್ಟಬೇಕು ಅನ್ನುವ ಉಯಿಲು ಬರೆದು ಅವರು ರಣರಂಗಕ್ಕೆ ಹೋಗಿದ್ದಾರೆ. ಅದೆಂಥ ತ್ಯಾಗ ರೀ! ಇಂತಹ ಒಂದು 100 ಘಟನೆಗಳು ಇತಿಹಾಸದಲ್ಲಿ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ನೋಡಿದರೆ ನಿಮಗೆ ಅದು ಗೊತ್ತಾಗುತ್ತೆ. ಅದು ಶಿವಾಜಿ ಮಹಾರಾಜರ ವ್ಯಕ್ತಿತ್ವ. ಅಯ್ಯೋ, ಸಾಕ್ಷಾತ್ ರಾಮಚಂದ್ರನಂತ ಅವರು ನಿಸ್ವಾರ್ಥಿಯಾಗಿ ನಿಸ್ಪ್ರಸತೆಯಿಂದ ಅವರು ರಾಜ್ಯ ಆಳಿದ್ರಲ್ಲ, ತಮ್ಮ ಧರ್ಮಕ್ಕಾಗಿ, ತಮ್ಮ ದೇಶಕ್ಕಾಗಿ ರಾಜ್ಯ ಆಳಿದ್ರಲ್ಲ ಅನ್ನೋ ಒಂದು ಆಶ್ಚರ್ಯ ಹುಡುತ್ತೆ. ಅಂತಹ ಒಂದು ಇತಿಹಾಸದಲ್ಲಿ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್, ಅಂತಹ ಹುದುಗಿ ಹೋದ ಎಲ್ಲೋ ಒಂದು ಚಿಕ್ಕ ಒಂದು ವಾಕ್ಯದಲ್ಲಿ ವಿವರಿಸಬಹುದಾದ ಅಂತಹ ಘಟನೆಗಳನ್ನು ತಂದು ಅದು ಓದುಗರ ಮುಂದೆ ಇಡಬೇಕು ಅನ್ನೋ ಒಂದು ಆಸೆ. ಅಂತಹ 100 ಘಟನೆಗಳಿದ್ದಾವೆ. ನಿಮ್ಮ ಪುಸ್ತಕಗಳಲ್ಲಿ ಯಾವ ರೀತಿ ಸಂಶೋಧನೆ ಮತ್ತು ವಸ್ತು ಸಂಗ್ರಹಣೆ ಪ್ರಕ್ರಿಯೆಗಳನ್ನು ಅನುಸರಿಸ್ತೀರಾ ನೀವು ಸಾಮಾನ್ಯ? ಇತಿಹಾಸ ಅಂದರೆ 3 ಥರದ ಇತಿಹಾಸ ಬರುತ್ತೆ. ಒಂದು ಲೆಫ್ಟಿಸ್ಟ್ ಬರೆದಿದ್ದ ಇತಿಹಾಸ, ಅಂದರೆ ಅದು ಬ್ರಿಟಿಷರು ಬರೆದಿದ್ದು, ಮೊಘಲರು ಬರೆದಿದ್ದು, ಕಾಫಿ ಖಾನ್ ಅಂತವರೆಲ್ಲ ಬರೆದ ಇತಿಹಾಸ. ಅದರಲ್ಲಿ ಶಿವಾಜಿಯನ್ನು ಗೌರವಪೂರ್ವಕವಾಗಿ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಬರೆಯೋ ಹಾಗಿಲ್ಲ, ಯಾಕಂದರೆ ಶಿವಾಜಿ ಅವರ ವೈರಿ ಆಗಿದ್ದ. ಅದರಿಂದಾಗಿ ಅವರು ಬರೆದ ಇತಿಹಾಸ ಅದನ್ನು ಓದಬೇಕಾಗತ್ತೆ. ಈಗ ಸರ್ ಜಾದುನಾಥ್ ಸರ್ಕಾರ ತುಂಬ ಅನಾಹುತ ಮಾಡಿದರು, ಆದರೆ ಅವ್ರು ಮಾಡಿದ್ದು ದೊಡ್ಡ ಕೆಲಸ ಅಂತ ಹೇಳಿದರೆ ಪಾರ್ಸಿ ಭಾಷೆಯನ್ನು ಕಲಿತು ಎಷ್ಟೋ ಅಸಂಖ್ಯ ಸಾವಿರಾರು ದಾಖಲೆಗಳನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡಿ
ಅದನ್ನು ನಮಗೆ ಕೊಟ್ಟಿದ್ದಾರೆ. ಭಾಳ ದೊಡ್ಡ ಉಪಕಾರ ಮಾಡಿದ್ದಾರೆ. ನಾನು ಇತಿಹಾಸ ಓದಬೇಕಾದ್ರೆ ಸರ್ ಜಾದುನಾಥ್ ಸರ್ಕಾರ ಅವ್ರು ಬರೆದಿದ್ದು ನಾನು ಮೆಚ್ಚೋದಿಲ್ಲ, ಆದರೆ ಅವ್ರು ಮಾಡಿದ ಉಪಕಾರಕ್ಕೆ ಅವ್ರನ್ನ ಸ್ಮರಿಸಿ ಅವ್ರಿಗೆ ವಂದಿಸ್ತೇನೆ. ಯಾಕಂದ್ರೆ ದೊಡ್ಡ ಉಪಕಾರ ಮಾಡಿದ್ದಾರೆ. ಇಲ್ಲದ್ರೆ ಅದು ಅಂತಹ ಪತ್ರಗಳು ದಾಖಲೆಗಳು ನಮಗೆ ಇವತ್ತಿಗೂ ಬಹುಶಃ ಸಿಗ್ತಾ ಇರಲಿಲ್ಲ. ಅದನ್ನು ಮಾಡಿದ್ದಾರೆ. ಆದರೆ ಅದು ಒಂದು ಇತಿಹಾಸದಲ್ಲಿ ಶಿವಾಜಿ ಕೆಟ್ಟವನು, ಶಿವಾಜಿ ಅನಕ್ಷರಸ್ಥ, ಶಿವಾಜಿಗೆ ಓದಲಿಕ್ಕೆ ಬರಲಿಕ್ಕೆ ಬರ್ತಾ ಇರಲಿಲ್ಲ, ಶಿವಾಜಿ ಶ್ರೀಲಂಪಟ, ಶಿವಾಜಿ ಕುಡುಕ ಅಂಥದ್ದೆಲ್ಲ ಏನೆಲ್ಲ ಅಸಂಬದ್ಧವಾಗಿ ಬರೀತಾರೆ ಅದನ್ನೆಲ್ಲ ನಾನು ಪುರಾವೆ ಸಮೇತ ನಾನು ಅಲ್ಲಗಳೆದಿದ್ದೇನೆ. ಇನ್ನೊಂದು ಕಡೆ ರೈಟಿಸ್ಟ್ ಬರೆಯೋದು, ಅದರಲ್ಲಿ ಶಿವಾಜಿ ಮಹಾರಾಜರು ದೇವರು, ಶಿವನ ಅವತಾರ, ಅಸಂಖ್ಯ ಆನೆಯ ಬಲವಿತ್ತು, ಹಾಗೆಲ್ಲ ನಾವು ದೇವರನ್ನು ಹೇಗೆ ಸ್ತುತಿ ಮಾಡ್ತೀವಿ, ಇವತ್ತು ಗಣಪತಿಯನ್ನು ಸ್ತುತಿ ಮಾಡ್ತೀವಿ, ಶ್ರೀರಾಮಚಂದ್ರನ ಸ್ತುತಿ ಮಾಡ್ತೀವಿ, ಹಾಗೆ ಸ್ತುತಿ ಚಿಕ್ಕ ವಿಷಯವನ್ನು ದೊಡ್ಡದಾಗಿ ಮಾಡಿ ದೇವರ ಅವತಾರ ಅನ್ನುವಂಥ ಒಂದು ಚೇಷ್ಟೆ, ಅದು ಎರಡೂ ಸರಿಯಲ್ಲ. ಒಂದು ಉತ್ಪ್ರೇಕ್ಷೆ ಮಾಡೋದು, ಇನ್ನೊಬ್ಬರು ಉಪೇಕ್ಷೆ ಮಾಡೋದು, ಎರಡೂ ಸರಿಯಲ್ಲ. ಆವಾಗ ನಾವು ಮಧ್ಯದ ದಾರಿ ತೆಕ್ಕೋಬೇಕಾಗತ್ತೆ. ಅದನ್ನು ಓದಬೇಕು, ಇದನ್ನು ಓದಬೇಕು. ಆದರೆ ನನ್ನ ಮಟ್ಟಿಗೆ ಶಿವಾಜಿ ಮಹಾರಾಜ ಒಬ್ಬ ಅತ್ಯದ್ಭುತ ನಾಯಕ, ಅದ್ವಿತೀಯ ನಾಯಕ. ಅಂತಹ ನಾಯಕ ಬಹುಶಃ ಅಮೇರಿಕೆಯಲ್ಲಿ ಅಥವಾ ಯುರೋಪ್ನಲ್ಲಿ ಹುಟ್ಟಿದರೆ ಅವರು ವಿಶ್ವನಾಯಕ ಅಂತ ಅವ್ರಿಗೆ ಪರಿಗಣಿಸ್ತಾಯಿದ್ರು. ಆದರೆ ದುರಾದೃಷ್ಟ ಅವ್ರು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದರು. ಅವರ ಒಂದು ವ್ಯಕ್ತಿತ್ವ ಅವ್ರಿಗಿಂತಲೂ ಸಾಧಾರಣ ಒಂದು 100 ಪಟ್ಟು ಜಾಸ್ತಿ ಇತ್ತು. ಯಾಕಂದರೆ ಈ ಶಿವಾಜಿ ಮಹಾರಾಜರ ಯಶಸ್ಸಿನಲ್ಲಿ ಅವರಿಗೆ ಕಾರುಣ್ಯ ಇತ್ತು, ಆದರ್ಶ ಇತ್ತು. ಒಂದು ವ್ಯಕ್ತಿಯಲ್ಲ, ತಾನು ಅನ್ನೋ ಒಂದು ಶಬ್ದ ಬರ್ತಾ ಇರಲಿಲ್ಲ. ಅದರಲ್ಲಿ ಒಂದು ಸಮಾಜಕ್ಕಾಗಿ ಒಂದು ದುಡಿಬೇಕು ಅನ್ನೋ ಒಂದು ಧ್ಯೇಯ ಇತ್ತು. ಅದರಿಂದಾಗಿ ಶಿವಾಜಿ ಮಹಾರಾಜರು ಬಹಳ ಹಿಮಾಲಯದ ಒಂದು ಎತ್ತರಕ್ಕೆ ಏರ್ತಾರೆ. ಅದು ನಮ್ಮ ಬೇರೆ ಕಡೆಯಲ್ಲಿ ತೋರೋದಿಲ್ಲ. ಅದರಿಂದಾಗಿ ಲೆಫ್ಟಿಸ್ಟ್ಗಳು ಬರೆದ ಇತಿಹಾಸ, ರೈಟಿಸ್ಟ್ಗಳು ಬರೆದ ಇತಿಹಾಸ ಎರಡನ್ನೂ ಪರಿಗಣಿಸಿ ಇದರಲ್ಲಿ ಡೇಟ್ ಏನಿದೆ, ಇದರಲ್ಲಿ ಡೇಟ್ ಏನಿದೆ ಅದನ್ನು ಓದಿ ಅರ್ಥ ಮಾಡಿಕೊಂಡು ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಓದಿಬಿಟ್ಟು ಬಹುಶಃ ಹೀಗೆ ನಡೆದಿದೆ, ಯಾಕಂದರೆ ಇವ್ರು ಹೀಗೆ ಹೇಳಿದ್ದಾರೆ, ಅವರು ಹಾಗೆ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಅದು ಮಧ್ಯಧಾರೆಯನ್ನು ನಾನು ಅನುಸರಿಸಿಕೊಂಡು ಹೋಗ್ತೇನೆ. ನನಗೆ ಶಿವಾಜಿ ಒಬ್ಬ ಮಹಾನ್ ನಾಯಕ. ಅವರು ದೇವರಲ್ಲ, ಇವರು ಹೇಳಿದಾಗ ಅವರು ವಿಲನ್ ಅಲ್ಲ, ಅವರ ಮಧ್ಯದ ಮಹಾನ್ ನಾಯಕ, ದಿಟ್ಟ ನಾಯಕ. ಅದನ್ನು ನಾನು ಗೌರವಿಸಿ ಆ ಪ್ರಕಾರದಲ್ಲಿ ಬರೀಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಶಿವಾಜಿಯ ವಿಜಯಗಳು ಅಥವಾ ಸೋಲುಗಳು, ಅವುಗಳಿಂದ ನಾವು ಯಾವ ಪಾಠವನ್ನು ಈ ಕಾಲದಲ್ಲಿ ಕಲಿಬೋದು? ನನ್ನ 2ನೇ ಪುಸ್ತಕ ಶಿವಾಜಿ ಮಹಾರಾಜರ 10 ನಿರ್ಣಾಯಕ ಯುದ್ಧಗಳು ಮತ್ತು ಅವರ ಕಟ್ಟಕಡೆಯ ಯುದ್ಧ. ಅದನ್ನು ನಾನು ವಿಶ್ಲೇಷಣೆ ಮಾಡಿದ್ದೇನೆ. ಯಾಕೆ ಈ 10 ಯುದ್ಧಗಳು? ಶಿವಾಜಿ ಮಹಾರಾಜರ 231 ಯುದ್ಧಗಳಲ್ಲಿ ಪ್ರತಿಯೊಂದು ಯುದ್ಧಗಳು ನಮ್ಮ ಧರ್ಮಕ್ಕಾಗಿ, ನಮ್ಮ ದೇಶಕ್ಕಾಗಿ ಮಾಡಿದ ಹೋರಾಟಗಳು. ಅವೆಲ್ಲವೂ ವೈರಿ ಅಂದರೆ ವಿದೇಶಿ ಆಕ್ರಮಣಕಾರರು, ಮಿಲೆಚ್ಚರು ಅವರ ವಿರುದ್ಧ ನಡೆಸಿದ ಧರ್ಮಯುದ್ಧಗಳು. ಅದರಿಂದಾಗಿ ಈ ಯುದ್ಧ ಯಾವುದು ಒಳ್ಳೆಯದು, ಯಾವುದು ಶ್ರೇಷ್ಠ, ಆ ಯುದ್ಧ ಶ್ರೇಷ್ಠ, ಆ ದೃಷ್ಟಿಯಿಂದ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಯುದ್ಧನೇ. ಯುದ್ಧಕ್ಕೆ ಹೋಗುವಾಗ ಶಿವಾಜಿ ಮಹಾರಾಜರು ಮಾತ್ರ ಅಲ್ಲ, ಅವ್ರ ಜೊತೆಗೆ ಸಾವಿರಾರು ಸೈನಿಕರು ಹೋಗ್ತಾರೆ. ಅದರಲ್ಲಿ 100 ಸೈನಿಕರ ತ್ಯಾಗ ಇದೆ, ಬಲಿದಾನ ಇದೆ, ಅವರ ಸಂಸಾರದ ತ್ಯಾಗ ಇದೆ. ಅದರಿಂದಾಗಿ ಪ್ರತಿಯೊಂದು ಯುದ್ಧಗಳು ಒಂದು ಪುಣ್ಯ ಕಾರ್ಯವೇ, ಅದು ಧರ್ಮಯುದ್ಧವೇ. ಅದರಿಂದಾಗಿ ನಾನು ಯಾವುದನ್ನು ಅಗೌರವವಾಗಿ ಕಾಣುವುದು ಸಾಧ್ಯನೇ ಇಲ್ಲ. ಆದರೆ ಯಾವ 10 ಯುದ್ಧಗಳು ಪರಿಣಾಮಕಾರಿಯಾಗಿತ್ತು, ಇಫೆಕ್ಟಿವ್ ಆಗಿತ್ತು, ಡಿಸೈಸಿವ್ ಆಗಿತ್ತು, ಅದನ್ನು ನನ್ನ ದೃಷ್ಟಿಯಲ್ಲಿ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಆ 10 ಯುದ್ಧಗಳಲ್ಲಿ ಕೆಲವು 1-2 ಗಂಟೆಗಳಲ್ಲಿ ನಡೆದ ಯುದ್ಧಗಳು, ಕೆಲವು ಯುದ್ಧಗಳು ರಕ್ತಪಾತವಿಲ್ಲದೆ ನಡೆದ ಯುದ್ಧಗಳು, ಕೆಲವು ಯುದ್ಧಗಳು ತಿಂಗಳುಗಟ್ಟಲೆ ನಡೆದ ಯುದ್ಧಗಳು, ಕೆಲವು ಯುದ್ಧಗಳು ಅವರು ಹೇಗೆ ಮಾನಸಿಕ ಯುದ್ಧ ನಡೆಸಿದರು ಅದನ್ನು ನಮ್ಮ ಈಗ ಭಾರತದ ಸೈನಿಕ ಅಥವಾ ಬೇರೆ ದೇಶದ ಮಿಲಿಟ್ರಿ ಸ್ಕೂಲ್ ಕಾಲೇಜುಗಳಲ್ಲಿ ಕಲಿಸ್ತಾರಂತೆ. ನಾನು ಕೆಲವೊಂದು ಕಡೆಯಲ್ಲಿ ಕೇಳಿದ್ದೀನಿ. ಅದು ಅವರ ರಣನೀತಿ ಏನಿತ್ತು, ಇದು ವೈರಿಗಳಿಗೆ ಹೇಗೆ ಅವರು ಸುಳ್ಳು ಸುದ್ದಿ ಕೊಟ್ಟು ಅವ್ರನ್ನ ಚಳ್ಳೆ ಹಣ್ಣು ತಿನ್ನಿಸಿದ್ದು, ಅವ್ರನ್ನ ತಪ್ಪು ದಾರಿಗೆ ಇಳಿಸಿ ತಮಗೆ ಬೇಕಾದ ಯುದ್ಧ ಭೂಮಿಗೆ ಅವ್ರನ್ನ ತಾನು ನಿರ್ಣಯಿಸಿದ ಯುದ್ಧ ಭೂಮಿಗೆ ಅವ್ರನ್ನ ಬರುವಂತೆ ಅವ್ರಿಗೆ ಪ್ರೇರೇಪಿಸಿ ಪ್ರಚೋದಿಸಿ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಬಂದು ಅವರು ತನಗೆ ಅನುಕೂಲವಾದ ಯುದ್ಧ ಭೂಮಿಯಲ್ಲನ್ನು ಹೊಡೆದಿದ್ದು, ಅಂತಹ ರೋಚಕ ಕಥೆಗಳನ್ನೆಲ್ಲ ನಾನು ಬರೆದಿದ್ದೀನಿ. ಅದು ಬೆಲ್ಲವನ್ನು ಎಲ್ಲಿಂದ ತಿಂದರೆ ಜಾಸ್ತಿ ಸಿಹಿ ಅಂದಾಗಿ ಕೇಳಿದಾಗ ಆಗುತ್ತೆ. ಅದರಿಂದಾಗಿ ಬೆಲ್ಲ ಎಲ್ಲಿಂದ ತಿಂದರೂ ಬೆಲ್ಲನೇ, ಹಾಗೆ ಹಾಗಲಕಾಯಿ ಎಲ್ಲಿಂದ ತಿಂದರೂ ಅದು ಕಹಿನೇ. ಅದರಿಂದ ಯುದ್ಧನ ಇದೇ ಒಳ್ಳೆಯ ಯುದ್ಧ, ಅದು ಚೆನ್ನಾಗಿಲ್ಲ ಯುದ್ಧ, ಇದು ಬಹಳ ರೋಚಕ ಯುದ್ಧ ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ವಿಶ್ಲೇಷಣೆ, ಎಲ್ಲ ಯುದ್ಧವನ್ನು ವಿಶ್ಲೇಷಣೆ ಮಾಡೋಕ್ಕೆ 10,000 ಪುಟ ಇದ್ದರೂ ಆಗೋದಿಲ್ಲ, ಅಂತಹ ಮಾಹಿತಿಯೂ ಇಲ್ಲ. ಅದಕ್ಕಾಗಿ ಈ 10 ಯುದ್ಧಗಳನ್ನು ನನ್ನ ದೃಷ್ಟಿಯಲ್ಲಿ ಪರಿಣಾಮಕಾರಿ ಮತ್ತು ಇಫೆಕ್ಟಿವ್, ಡಿಸೈಸಿವ್ ಆ್ಯಂಡ್ ಇಫೆಕ್ಟಿವ್ ಆ ದೃಷ್ಟಿಯಲ್ಲಿ ಮಾಡಿದ್ದೇನೆ. ಇದರಲ್ಲಿ 10 ಯುದ್ಧಗಳಲ್ಲಿ
3 ಯುದ್ಧಗಳಲ್ಲಿ ಶಿವಾಜಿ ಮಹಾರಾಜರಿಗೆ ಅತ್ಯಂತ ಹೀನಾಯವಾಗಿ ಸೋಲಾಗುತ್ತೆ. ಪುರಂದರ ಯುದ್ಧದಲ್ಲಿ ಸೋಲ್ತಾರೆ, ಅವರು ಒಪ್ಕೋತಾರೆ. ಚಾಕಣ ಯುದ್ಧದಲ್ಲಿ ಅವರಿಗೆ ಸೋಲಾಗುತ್ತೆ, ಒಪ್ಕೋತಾರೆ. ಅದರಿಂದ ಅವರು ಮುಂದೆ ಬರೀತಾರೆ. ಪುರಂದರ ಯುದ್ಧದಲ್ಲಿ ಅವರು ತಮ್ಮ 2/3 ಕೋಟೆಗಳನ್ನು, ಪ್ರಬಲವಾದ ಎಲ್ಲ ಕೋಟೆಗಳನ್ನು ಮೊಘಲರ ಸರ್ದಾರ ಮಿರ್ಜಾರಾಜ ಜಯಸಿಂಹ ಅವನಿಗೆ ಶರಣಾಗತವಾಗಿ ಕೊಡ್ತಾರೆ. ಕೊಟ್ಬಿಟ್ಟು ಮೊಘಲರ ಕರೆದ ಕಡೆ ಇವರು ಹೋಗಿ ಯುದ್ಧ ಮಾಡಬೇಕಾಗತ್ತೆ, ಒಪ್ಕೋತಾರೆ. ತನ್ನ ಸ್ವಂತ ಪುತ್ರ ಸಂಭಾಜಿ ಮಹಾರಾಜರನ್ನು ಒತ್ತೆಯಾಳಾಗಿ ಜಯಸಿಂಹ ಕೊಡ್ತಾರೆ. ತನ್ನ ಸಮಯಕ್ಕೆ ಕಾಯ್ತಾರೆ, 3 ವರ್ಷ ಕಾಯ್ತಾರೆ. ವಾಪಸ್ ಅವರು ಕಳೆದು ಹೋದ ಶಕ್ತಿಯನ್ನು ವಾಪಸ್ ಸಂಚಯನಗೊಳಿಸ್ತಾರೆ. ಸಮಯಕ್ಕಾಗಿ ಕಾಯ್ತಾರೆ. ಈಗ ನನಗೆ ಕೆಳಗಿದ್ದ ಗಾಲಿಯ ಪಾರ್ಟ್ ಅದು ವಾಪಸ್ ಮೇಲೆ ಖಂಡಿತಕ್ಕೆ ಬರುತ್ತೆ, ಅದು ತಿರುಗುತ್ತೆ, ಕಾಲ ತಿರುಗುತ್ತೆ. ಹಾಗೆ ತನ್ನ ಕಾಲ ಬಂದೇ ಬರುತ್ತೆ. ಆ ಕಾಲ ಬಂದಾಗ ನಾನು ಆದಿಲ್ ಶಾಹಿನೂ ಇರಲ್ಲ, ಮೊಘಲರು ಇರಲ್ಲ, ಹಾಗಂತ ಅವ್ರಿಗೆ ಒಂದು ಪರಿಕಲ್ಪನೆ ಇರುತ್ತೆ. ಆ ಸಮಯದಲ್ಲಿ 1672 ಸಮಯದಲ್ಲಿ ಅವರು ಕಳೆದು ಹೋದ ಎಲ್ಲ 27 ಕೋಟೆಗಳು, ಮೊಘಲರ ಸಾಧಾರಣ ಒಂದು 35ರಿಂದ 40 ಪ್ರಬಲ ಕೋಟೆಗಳು, ಒಂದು 100-150 ವರ್ಷದಲ್ಲಿ ಯಾರಿಂದನೂ ಗೆಲ್ಲಕ್ಕಾಗದಂತಹ ಕೋಟೆಗಳನ್ನು ಶಿವಾಜಿ ಮಹಾರಾಜರು ಗೆಲ್ತಾರೆ. ಅದು ಮಾದರಿ. ಈ ಗೆರಿಲ್ಲಾ ಯುದ್ಧ ತಂತ್ರ ಶಿವಾಜಿ ಮಹಾರಾಜರು ಕಂಡುಹಿಡಿದಿದ್ದು ಅಂತ ಹೇಳ್ತಾರಲ್ಲ, ಸತ್ಯನಾ? ಶಿವಾಜಿ ಮಹಾರಾಜರು ಅದನ್ನು ಉಪಯೋಗಕ್ಕೆ ತಂದರು. ಗೆರಿಲ್ಲಾ ಯುದ್ಧದ ತಂತ್ರ ಅವರು ಹೇಳಿಕೊಟ್ಟಿದ್ದು ಶಹಾಜಿ ಮಹಾರಾಜರು. ಬ್ರಹ್ಮಾಸ್ತ್ರ ಅನ್ನೋದು ಏನು, ಅದರ ಮರ್ಮ ಏನು, ಅದು ತಿಳಿಸ್ಕೊಟ್ಟಿದ್ದು ಶಹಾಜಿ ಮಹಾರಾಜರು. ಶಿವಾಜಿ ಆಗ ಕೇವಲ 9-10 ವರ್ಷದ ಹುಡುಗ. ಆ ಸಮಯದಲ್ಲಿ ಅವರು ಬೆಂಗಳೂರಿನಲ್ಲಿ ಚಿಕ್ಕಪೇಟೆಯಲ್ಲಿರುವ ತನ್ನ ಚಿಕ್ಕ ಒಂದು ಅರಮನೆ ಶಹಾಜಿ ಮಹಾರಾಜರದಿತ್ತು. ಅಲ್ಲಿ ಅಪ್ಪ ಮಗ ಬಹಳ ಚೆನ್ನಾಗಿ ಸುಖವಾಗಿದ್ದರು. ಅದು ಮೊದಲನೇ ಬಾರಿ ಶಿವಾಜಿ ತನ್ನ ತಂದೆಯನ್ನು ನೋಡಿದ್ದು 9ನೇ ವರ್ಷದಲ್ಲಿ. ಅಲ್ಲಿ ಶಿವಾಜಿಗೆ ತನಗೆ ಬ್ರಹ್ಮಾಸ್ತ್ರ ಬೇಕು. ಪುರಾಣ, ಮಹಾಭಾರತ, ರಾಮಾಯಣ ಕಥೆಗಳಲ್ಲಿ ಕೇಳಿರ್ತಾರೆ, ಬ್ರಹ್ಮಾಸ್ತ್ರ ಒಂದು ಚಿಕ್ಕ ಶಕ್ತಿಯಿಂದ ದೊಡ್ಡ ಅಗಾಧ ರಾಕ್ಷಸನನ್ನು ಒಂದು ಸಂಹಾರ ಮಾಡ್ಬೋದು. ಪ್ರಭು ಶ್ರೀರಾಮಚಂದ್ರ, ಯಾಜ್ಞವಲ್ಕರ ಶಿಷ್ಯರೆಲ್ಲರೂ 14,000 ಜನರು ರಾಕ್ಷಸರಾಗಿ ಪರಿವರ್ತನೆಗೊಂಡರು. ಅವರನ್ನು ಕೇವಲ ಒಂದು ಪ್ರಹರದ ಒಳಗೆ 14,000 ಜನನ್ನು ಅವರು ಪ್ರಭು ಶ್ರೀರಾಮ ಬಾಲಕ ವಿಶ್ವಾಮಿತ್ರ ಕರ್ಕೊಂಡು ಹೋಗಿರ್ತಾರೆ, ಕೊಂದಾಕಿದರು. ಅಂತಹ ಒಂದು ಇತಿಹಾಸ. ನಾನು ಹಾಗೆ ಮಾಡಬೇಕು, ನನ್ನ ಹತ್ರ ಇರೋದೇ ಒಂದು 25-30 ಜನ ಹುಡುಗರು ಸೈನಿಕರು, ನಮ್ಮ ಹತ್ರ ಇರೋದು ಮರದ ಕತ್ತಿ, ವಿದೇಶಿ ಮಿಲಿಟರನ್ನು ಹೊಡೆದೊಡಿಸ್ಬೇಕು. ಆ ಸಮಯದಲ್ಲಿ ಅವ್ರದ್ದು ಒಂದು 12ನೇ ವರ್ಷಕ್ಕೆ ಅವ್ರದ್ದು ರಾಜಮುದ್ರೆನೂ ಇತ್ತು. ತಾನೊಬ್ಬ ಹಿಂದೂ ಸ್ವರಾಜ್ಯ ಸ್ಥಾಪನೆ ಮಾಡುವಂತಹ ರಾಜ, ಅದಕ್ಕಾಗಿಯೇ ನಾನು ಜನ್ಮಕ್ಕೆ ಬಂದಿದ್ದು ಅನ್ನೋ ಒಂದು ಪರಿಕಲ್ಪನೆ ಅವ್ರ ಮನಸ್ಸಲ್ಲಿ, ಅವರ ಹೃದಯದಲ್ಲಿ, ಮನದಲ್ಲಿ ದೃಢವಾಗಿ ಅದು ನೆಲೆಯೂಡಿತ್ತು. ಅದಕ್ಕಾಗಿ ಅವ್ರು ಮಾಡುವ ಕರ್ತವ್ಯ ಅವ್ರು ಮಾಡ್ತಾನೇ ಇದ್ದರು. ಸೊ ಅದರ ಪ್ರಕಾರ ನೋಡ್ಲಿಕ್ಕೆ ಹೋದರೆ ಶಿವಾಜಿ ಮಹಾರಾಜರು ಸೋಲನ್ನು ಅವರು ತನ್ನ ಅಂತ್ಯ ಅಂತ ಅವರು ಯಾವತ್ತೂ ಪರಿಗಣಿಸಲಿಲ್ಲ. ಅದು ವಿಜಯನಗರ ಸಾಮ್ರಾಜ್ಯ ಆಗ್ಬೋದು, ಅದು ತುಂಡರಸರಾಗಿ ಒಂದು 10-15 ಭಾಗಗಳಾಗಿ ಪರಸ್ಪರ ತಮ್ಮಲ್ಲೇ ಕಚ್ಚಾಡಿಕೊಂಡು ಅವರು ಬದುಕಿದ್ರು. ಆ ಮುಖಾಂತರ ವಿಜಯನಗರ ಸಾಮ್ರಾಜ್ಯ ಮುಂದುವರಿತು. ಆದರೆ ಅದು ವಿಜಯನಗರ ಸಾಮ್ರಾಜ್ಯವಾಗಿ ಒಂದಾಗಿ ಅದು ನಡೆದಿರಲಿಲ್ಲ. ಶಿವಾಜಿ ಮಹಾರಾಜರು ಮಾತ್ರ 1-2 ಸಲ ಬಿದ್ದರು, ಸಂಪೂರ್ಣವಾಗಿ ಸೋತರು, ಶರಣಾಗತರಾದರು. ಆದರೂ ಅವರು ಸೋಲನ್ನು ಒಪ್ಪಿಕೊಳ್ಳಿಲ್ಲ, ಧ್ಯೇಯ ನಿಷ್ಠೆಯನ್ನು ಬದಲಾವಣೆ ಮಾಡಿಲ್ಲ, ಹೋರಾಟ ಮಾಡಿದರು, ಧರ್ಮಯುದ್ಧ ನಡೆಸಿದರು. ಶಿವಾಜಿ ಮಹಾರಾಜರ ಜೀವನ ಚರಿತ್ರೆ ನೋಡಿದರೆ ನಮ್ಮ ಭಾರತ ಇತಿಹಾಸದಲ್ಲಿ ಧರ್ಮ ಪ್ರತಿರೋಧ ನೀಡಿದ ಒಂದೇ ಒಂದು ರಾಜ ಇದ್ದರೆ ಅದಕ್ಕೆ ಶಿವಾಜಿ ಮಹಾರಾಜರು ಅಂತ ನಿದರ್ಶನ ಕೊಡ್ಬೋದು. ಅವರ ನಂತರ ಸಂಭಾಜಿ ಮಹಾರಾಜರು ಅಂತ ಕೊಡ್ಬೋದು. ಸೋಲಾಯಿತು, 42 ದಿನಗಳ ನಿರಂತರ ಚಿತ್ರಹಿಂಸೆ ನಡೀತು. ಒಂದೊಂದೇ ಕೈ ಬೆರಳು, ಉಗುರು, ಕಿವಿ, ಮೂಗು, ಕಣ್ಣು, ನಾಲಿಗೆ ಎಲ್ಲವೂ ಕತ್ತರಿಸಿ ಹಾಕಿದರು. 42 ದಿನ ಧರ್ಮಾಂತರವಾಗೋ, ಮತಾಂತರವಾಗೋ ಆಗಲ್ಲ, ನಿನ್ನ ಹಿಂದೂ ಸ್ವರಾಜ್ಯವನ್ನು ನನಗೆ ಶರಣಾಗತ ಮಾಡಲ್ಲ. 42 ದಿನಗಳ ಚಿತ್ರಹಿಂಸೆ. ನಮ್ಗೆ ಒಂದು ಚಿಕ್ಕ ಗಾಯ ಆದರೆ ಡಾಕ್ಟರ್ ಹತ್ರ ಓಡೋಗ್ತೀವಿ. ನಮ್ಮ ಮಕ್ಕಳಿಗೆ ಚಿಕ್ಕ ಗಾಯ ಆದರೆ ಎಲ್ಲಾದರೂ ರಸ್ತೆಯಲ್ಲಿ ಬಿದ್ದರೆ ಡಾಕ್ಟರ್ ಹತ್ರ ಓಡೋಗಿ ಬ್ಯಾಂಡೇಜ್ ಹಾಕ್ತೀವಿ. 42 ದಿನಗಳ ದಿನಾಗಲೂ ಅವರಿಗೆ ಉಪ್ಪು ನೀರಿಂದ ಅಭಿಷೇಕ. ಎಷ್ಟೊಂದು ಉರಿ ಬಂದಿರ್ಬೋದು, ಎಷ್ಟೊಂದು ಯಾತನೆ, ಧ್ಯೇಯನಿಷ್ಠೆ. 42 ದಿನ ಬಿಡಲ್ಲ. ನಂತರ ಅವರನ್ನು ಛಿದ್ರವಾಗಿ ಚೂರಾಗಿ ಮಾಡಿ ಭೀಮಾ ನದಿ ತೀರದಲ್ಲಿ ಬಿಸಾಡ್ತಾರೆ. ಅಲ್ಲಿಯ ಕೆಲವು ಮರಾಠರು ಶಿವಳೆ ಅಂತ ಹೇಳ್ತಾರೆ. ಶಿವಳೆ ಅಂದರೆ ಹೊಲೆದವರು ಅಂತೇಳಿ, ಅಂದರೆ ಸ್ಟಿಚ್ ಮಾಡಿದವರು ಅಂತೇಳಿ. ಅವರ ಬಾಡಿಗೆ ವಾಪಸ್ ಹೊಲಿದು ಅದಕ್ಕೇನೋ ಒಂದು ಚಿಕ್ಕೊಂದೊಂದು ಆಕಾರ ಕೊಟ್ಟು ಅಂತ್ಯಕ್ರಿಯೆ ಮಾಡಬಾರ್ದು ಅಂತ ಔರಂಗಜೇಬನ ಆಜ್ಞೆ ಇತ್ತು. ಆದರೂ ಅವರು ಅಲ್ಲೇ ಜ್ಯೋತಿರ್ಲಿಂಗದ ಹತ್ತಿರನೇ ಅಲ್ಲಿ
ಅಂತ್ಯಕ್ರಿಯೆ ಮಾಡ್ತಾರೆ. ಅದು ಧರ್ಮವೀರ, ಅದು ಧ್ಯೇಯನಿಷ್ಠೆ. ಅಂತಹ ಧೈರ್ಯ ಸ್ಥೈರ್ಯ ಧ್ಯೇಯದಿಂದ ಮಾತ್ರ ಬರುತ್ತೆ ವಿನ ಮತ್ತೆಂದಿಗಲ್ಲ. ಸೋಲು ಅದರಲ್ಲಿ ಧ್ಯೇಯನಿಷ್ಠೆಯನ್ನು ಯಾವತ್ತಿಗೂ ಬದಲಿಸಕ್ಕೆ ಸಾಧ್ಯನೇ ಇಲ್ಲ. ಸೋಲು ಗೆಲುವಿನ ಸೋಪಾನ. ಅದು ಧ್ಯೇಯನಿಷ್ಠೆ ಒಂದು ಬದಲಾಗದೇ ಇದ್ದರೆ ನಾವು ಎಷ್ಟೇ ಸೋಲಾದರೂ ವಾಪಸ್ ಖಂಡಿತಕ್ಕೂ ಮೇಲೆ ಬಂದೇ ಬರ್ತೀವಿ. ಅದೊಂದು ಸಂಭಾಜಿ ಮಹಾರಾಜರ ಇತಿಹಾಸದಿಂದ ಕಲಿಬೋದು. ಹೆಚ್ಚು ಕಷ್ಟಪಟ್ಟು ಅನೇಕ ಮುಖ್ಯ ಹುದ್ದೆಗಳನ್ನು ನಿಭಾಯಿಸಿ ಸ್ವಯಂ ನಿವೃತ್ತಿ ಪಡೆದು ಈಗ ಬಾಲ್ಯದ ನಿಮ್ಮ ಒಂದು ಕಲ್ಪನೆಯ ನಾಯಕ ಶಿವಾಜಿ ಬಗ್ಗೆ ಇಷ್ಟೆಲ್ಲ ಉತ್ಸಾಹದಿಂದ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮನ್ನು ನಮ್ಮ ಕೇಳುಗರಿಗೆ ಪರಿಚಯಿಸುವಂಥ ಒಂದು ಸೌಭಾಗ್ಯ ನನ್ನದಾಗಿದೆ. ನಮಸ್ಕಾರ. ನಮಸ್ಕಾರ ಸರ್. इंद्रजिमी जंब पर वाधवसु अंब पर रावण स रंब पर रघुकुल राज है। पौन बारी बाह पर संबुरती नाह पर जो सहस बाह पर राम द्विज राज